Hello students, welcome to RHchemistry. So ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ನೇಚರ್ ಆಫ್ ಅಮೈನ್ಸ್ ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ ಅನ್ನು ಡಿಸ್ಕಸ್ ಮಾಡುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಬೇಸಿಕ್ ನೇಚರ್ ಆಫ್ ಅಮೈನ್ಸ್. So first we'll see ammonia and its derivatives. Ammonia ಇಂದ ಹಿಡ್ಕೊಂಡು ಅದರ ಡೆರಿವೇಟಿವ್ ಅಂದ್ರೆ ಎಲ್ಲ ಅಮೈನ್ಸ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ, all are Lewis bases due to the presence of lone pairs of electrons on nitrogen. ಇದಂತೂ ಗೊತ್ತೇ ಇದೆ, which can be donated. ಅದರ ಜೊತೆಗೆ remember, amines also act as accept protons. Because of this we can call as Bronsted-Lowry's base. Bronsted-Lowry's base ಅಂದ್ರೆ ಏನು? The base is a substance which can accept proton. Bronsted-Lowry's base is a substance which can donate proton, is Bronsted-Lowry's acid, right? So ಹೇಗೆ accept ಮಾಡ್ಕೊಡ್ತದೆ ನೋಡಿ, RNH2 ಗೆ H2 ಅನ್ನು ಹಾಕಿದ್ರೆ you are going to get here RNH3 plus OH minus. ಇಲ್ಲಿ ನೋಡಿ, ಇಲ್ಲಿ ಎರಡು ಲೆವಿಸ್ ಬೇಸು ಇದೆ, ಬ್ರಾನ್ಸ್ಟೆಡ್-ಲಾರಿಸ್ ಬೇಸು ಇದೆ. ಲೆವಿಸ್ ಬೇಸ್ ಏನ್ ಮಾಡ್ತಾ ಇದೆ? ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. H2O ದಲ್ಲಿ H plus OH minus ಇದೆ, ಅದಕ್ಕೆ ಇದು ಡೊನೇಟ್ ಆಯ್ತು ಅಂದ್ರೆ this is called as Lewis basic nature. At the same time, amines accepting proton, it is called as Bronsted-Lowry's base. ಈಗ ನಾವು ಇದಕ್ಕೆ ಏನ್ ಮಾಡೋಣ ಅಂತ, ಈಕ್ವಿಲಿಬ್ರಿಯಂ ಇದೆ ಹೌದಾ? So we'll apply K constant, equilibrium constant expression. See, applying LMA ಅಂದ್ರೆ law of mass action ಅಂತ ಅರ್ಥ. Laws of mass action ಅಂತ ಅರ್ಥ. Laws of mass action ಏನ್ ಹೇಳ್ತದೆ? So rate of reaction directly proportional to concentration of reactants ಅಂತ ಹೇಳ್ತದೆ. ಅದನ್ನ ಯೂಸ್ ಮಾಡಿ we have derived K value. So ಈಗ K value ಏನ್ ಬರೀತೀವಿ? K B ಯಾಕೆ ಅಂತಂದ್ರೆ ಬೇಸ್ ಇರೋದಕ್ಕೆ B ಅಂತ ಬರೀತೀವಿ. Kb can be defined as, remember, product concentration divided by reactant concentration. So ಹೇಗೆ ಬರೀತೀವಿ? See, RNH3 plus OH minus product ಇದೆಯಾ, reactant divided by RNH2. ನಾವು ವಾಟರ್ ನ ಯಾಕೆ ತಗೊಂಡಿಲ್ಲ? ಲಾಸ್ಟ್ ಇಯರ್ ನಿಮಗೆ ಈಕ್ವಿಲಿಬ್ರಿಯಂ ಚಾಪ್ಟರ್ ಆಗಿದ್ದು ನೆನಪಿರ್ತದೆ. ವಾಟರ್ is in the pure liquid form, hence remember we not consider water. So ಇದು Kb ವ್ಯಾಲ್ಯೂ ಆಯ್ತು. Kb ಅಂತಂದ್ರೆ is nothing but, remember, dissociation constant of base. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. It is called as dissociation constant of base. So ಇದರಲ್ಲಿ ನೋಡಿ ಹೇಗೆ ಬರೀತೀವಿ ಇದನ್ನ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂತ ಬರೆದ್ವಿ. ಇಷ್ಟು ಬರೆದ ಮೇಲೆ ಈಗ ಇದರ ಮೀನಿಂಗ್ ಏನಂತಂದ್ರೆ ನೋಡಿ, ಈಗ ಬೇಸಿಕ್ ನೇಚರ್ ಅಂತಂದ್ರೆ ಏನು? NH3 NH2 ಶುಡ್ ಎಕ್ಸೆಪ್ಟ್ ಪ್ರೋಟಾನ್ ಆರ್ ಡೊನೇಟ್ ಎಲೆಕ್ಟ್ರಾನ್. ಏನಾಗ್ಲಿ, ಇದು ಏನ್ ಫಾರ್ಮ್ ಆಗ್ಬೇಕು? ಇದನ್ನ ಫಾರ್ಮ್ ಆಗ್ಬೇಕು ಹೌದಾ? ಇದು ಫಾರ್ಮ್ ಆಗ್ಬೇಕು ಅಂತಂದ್ರೆ ಸೊ ಇದ್ರದ್ದೇನು ನ್ಯೂಮರೇಟರ್ ಇದೆಯಲ್ಲ, ಇದು ಜಾಸ್ತಿ ಆಗ್ಬೇಕು, ಆಟೋಮೆಟಿಕಲಿ ಡಿನಾಮಿನೇಟರ್ ಕಡಿಮೆ ಆಗ್ಬೇಕು. ಇದು ಜಾಸ್ತಿ ಇದ್ದ Kb ಜಾಸ್ತಿ ಆಗ್ಬೇಕು. ಅಂದ್ರೆ Kb ಜಾಸ್ತಿ ಆದ್ರೆ ಬೇಸಿಕ್ ನೇಚರ್ ಆಟೋಮೆಟಿಕಲಿ ಜಾಸ್ತಿ ಇದೆ ಅಂತ ಅರ್ಥ ಹೌದಾ? ಸೊ ಆಸ್ Kb increases ಬೇಸಿಕ್ ನೇಚರ್ increases. ಇದಕ್ಕೆ ನಾವೇನ್ ಮಾಡ್ತೀವಿ? ಈಗ ಮೈನಸ್ ಲಾಗ್ Kb ಅನ್ನ ಅಪ್ಲೈ ಮಾಡ್ತೀವಿ. ದಟ್ ವಿ ಕಾಲ್ಡ್ ಆಸ್ PKB. ಲಾಸ್ಟ್ ಇಯರ್ ಇಕ್ವಿಲಿಬ್ರಿಯಂ ಸ್ವಲ್ಪ ನೆನಪು ಮಾಡ್ಕೋಬೇಕು. ಸೊ PKB is equal to minus log Kb ಹೌದಾ? minus log Kb. So ಈಗ the conclusion is that higher the Kb value, stronger is the base. ನೋಡಿ, higher the Kb value, stronger is the base. Higher the PKB, weaker is the base. ಅಂದ್ರೆ higher the Kb, stronger is the base, and PKB will be less for this. PKB will be less for this. Higher the Kb, stronger the base. Lower the PKB, stronger the base. Higher the PKB, weaker the base. Lower the Kb, weaker the base. Remember, ಅಂದ್ರೆ Kb ಕಡಿಮೆ ಆದ್ರೆ ಇಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಆಯ್ತು ಅಂತ ಅರ್ಥ, ಅಂದ್ರೆ ಬೇಸಿಕ್ ನೇಚರ್ ಕಡಿಮೆ ಆಯ್ತು ಅಂತ ಅರ್ಥ. ರಿಮೆಂಬರ್, ಇಟ್ಸ್ ವೆರಿ ಸಿಂಪಲ್. ಇದರಲ್ಲಿ ನೆನ್ಪಿಟ್ಕೊಳ್ಳೋದು ಈ ಪಾರ್ಟ್ ಅಷ್ಟೇ. ಇದನ್ನ ಯಾರು ರಿಯಾಕ್ಷನ್ ಡೆರಿವೇಶನ್ ಕೇಳೋದಿಲ್ಲ. ಬಟ್ ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಬೇಸಿಕ್ ನೇಚರ್ ರಿಲೇಟೆಡ್ ಟು Kb ವ್ಯಾಲ್ಯೂ, PKB ವ್ಯಾಲ್ಯೂ ಹೇಗೆ, Kb ವ್ಯಾಲ್ಯೂ ಡೈರೆಕ್ಟ್ಲಿ, PKB ವ್ಯಾಲ್ಯೂ ಇಂಡೈರೆಕ್ಟ್, ಅಂದ್ರೆ ಇನ್ವರ್ಸ್ಲಿ ರಿಲೇಟೆಡ್ ಟು ಬೇಸಿಕ್ ನೇಚರ್. ಬೇಸಿಕ್ ನೇಚರ್ ಆಫ್ ಅಮೈನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ನೈಟ್ರೋಜನ್ ಆಟಮ್ ಇನ್ ಅಮೈನ್ ಕಂಟೇನ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. Because of this reason it can donate electrons. Because of this it can behave as base. ಇವು 3 ಪಾಯಿಂಟ್ ಇಂಪಾರ್ಟೆಂಟ್ ಹೌದಾ? ಈಗ ನೋಡ್ತಾ ಹೋಗಿ, basic strength of the amines depending on how easily it can donate the lone pair of electron and the stability of the cation formed after accepting proton. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಬೇಸಿಕ್ ಸ್ಟ್ರೆಂತ್ ಆಗಲಿ ಅಸಿಡಿಕ್ ಸ್ಟ್ರೆಂತ್ ಆಗಲಿ ಹೇಗೆ ಹೇಳ್ತೀವಿ? ಆಫ್ಟರ್ ಗಿವಿಂಗ್ ಎಲೆಕ್ಟ್ರಾನ್, that is more stable or not.
ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 500 ರೂಪಾಯಿ ಇದೆ. ಓಕೆ, 500 ರೂಪಾಯಿಯನ್ನ ಯಾರಿಗೋ ನೀವು ಡೊನೇಟ್ ಮಾಡ್ತೀರಿ. ಈಗ ನೀವು ಗುಡ್ ಡೋನಾರ್ ಅಂತ ಯಾವಾಗ ಹಂಚ್ಕೋತೀರಿ? ನೀವು 500 ರೂಪಾಯಿ ಬದಲಿಗೆ 1000 ರೂಪೀಸ್ ಡೊನೇಟ್ ಮಾಡಿದ್ರೆ, 10,000 ರೂಪೀಸ್ ಡೊನೇಟ್ ಮಾಡಿದ್ರೆ ಗುಡ್ ಡೋನಾರ್ ಅಲ್ಲ. ಜಾಸ್ತಿ ಎಲೆಕ್ಟ್ರಾನ್ ಡೊನೇಟ್ ಮಾಡಿಬಿಟ್ರೆ ಗುಡ್ ಬೇಸ್ ಎಲ್ಲ ಅದು. ಹೇಗೆ? ಈಗ ನೋಡಿ, ಎಕ್ಸಾಂಪಲ್ ನೋಡಿ, 500 ರೂಪಾಯಿನ ಕೊಡ್ತೀರಿ ಒಬ್ರಿಗೆ. ಕೊಟ್ಟ ಮೇಲೆ ನೀವು ಖುಷಿಯಿಂದ ಇದ್ದೀರಾ ಅಥವಾ ಸ್ಟೇಬಲ್ ಇದ್ದೀರಾ? ಇಫ್ ಯು ಆರ್ ಗುಡ್ ಬೇಸ್. 500 ರೂಪಾಯಿ ಕೊಟ್ಟು ಬಿಟ್ರಿ, ಕೊಟ್ಟ ಮೇಲೆ ಚಿಂತೆ ಮಾಡ್ಕೋತ್ಕೊಂಡು ಬಿಡೋದು, ನನಗೆ ಬೇಕಾಗಿತ್ತು, ನಾ ಯೂಸ್ ಮಾಡಬೇಕಾಗಿತ್ತು, ನನಗೆ ಅರ್ಜೆಂಟ್ ಇತ್ತು, ಆದ್ರೂ ನಾ ಕೊಟ್ಟು ಬಿಟ್ಟೆ, ಯಾರೋ ಹೇಳಿದ್ರು ಕೊಟ್ಟು ಬಿಟ್ಟೆ, ಕೊಡಬಾರ್ದಾಗಿತ್ತು, ಇಂಥ ಚಿಂತೆ ಮಾಡ್ಕೋತ ನೀವು 500 ರೂಪಾಯಿ ಯಾರಿಗೂ ಕೊಟ್ರಿ. ಯು ಆರ್ ನಾಟ್ ಅ ಗುಡ್ ಬೇಸ್, ಯು ಆರ್ ನಾಟ್ ಅ ಸ್ಟ್ರಾಂಗ್ ಬೇಸ್. ಗೊತ್ತಿರ್ಲಿ. ಅಂದ್ರೆ ಎಲೆಕ್ಟ್ರಾನ್ ನಂಬರ್ ಮೇಲಲ್ಲ ಬೇಸಿಕ್ ನೇಚರ್ ನ ಡಿಸೈಡ್ ಮಾಡೋದು. ಇಟ್ ಈಸ್ ಬೇಸ್ಡ್ ಆನ್ ಸ್ಟೆಬಿಲಿಟಿ ಆಫ್ಟರ್ ಡೊನೇಟಿಂಗ್ ಅಥವಾ ಸ್ಟೆಬಿಲಿಟಿ ಆಫ್ಟರ್ ಎಕ್ಸೆಪ್ಟಿಂಗ್. ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಡೊನೇಟ್ ಮಾಡಿಬಿಡ್ತದ. ಡೊನೇಟ್ ಮಾಡಿದ್ಮೇಲೆ ಏನಾಯ್ತು ಇಲ್ಲಿ? ಈ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ಮೇಲೆ ಇಲ್ಲಿ ಏನಾಯ್ತು ನೋಡಿ, NH4+ NH3+ ಆಯ್ತು. ಇಲ್ಲಿ NH3+ ಎಷ್ಟು ಸ್ಟೇಬಲ್ ಅನ್ನೋದರ ಮೇಲೆ ಬೇಸಿಕ್ ನೇಚರ್ ಡಿಸೈಡ್ ಆಗ್ತದೆ. ಇಟ್ ಈಸ್ ನಾಟ್ ಲೈಕ್ ಯಾವುದೋ ಒಂದು ಬೇರೆದು ಬಂತು, 2 ಡೊನೇಟ್ ಮಾಡಿದ್ರೆ ಅಮೋನಿಯಾ ವೀಕ್ ಬೇಸ್ ಅಲ್ಲ. ಡೊನೇಟ್ ಮಾಡಿದ ಮೇಲೆ ಏನ್ ಕ್ಯಾಟಿಯಾನ್ ಬಂತದಲ್ಲ, ಅದು ಎಷ್ಟು ಸ್ಟೆಬಿಲಿಟಿ ಅನ್ನೋದ್ರ ಮೇಲೆ ದಟ್ ಸ್ಟೆಬಿಲಿಟಿ ಇಸ್ ಡಿಪೆಂಡಿಂಗ್ ಆನ್. ಸೊ ಅದಕ್ಕೆ ಹೇಳಿದ್ದು ಸ್ಟೆಬಿಲಿಟಿ ಆಫ್ ದ ಕ್ಯಾಟಿಯಾನ್ ಫಾರ್ಮ್ಡ್ ಡಿಸೈಡ್ಸ್ ದಿ ಬೇಸಿಕ್ ನೇಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಮೈನ್ಸ್. ಈಗ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಇಸ್ ಕಂಪೇರ್ಡ್ ಇನ್ ಟರ್ಮ್ಸ್ ಆಫ್ KB ವ್ಯಾಲ್ಯೂ. ಆಲ್ರೆಡಿ ನಾ ಹೇಳಿದೆ, ಆರ್ PKB ವ್ಯಾಲ್ಯೂ. ಸ್ಟ್ರಾಂಗ್ ಬೇಸ್ ವಿಲ್ ಹ್ಯಾವ್ ಹೈಯರ್ KB ಅಂಡ್ ಲೋವರ್ PKB ವ್ಯಾಲ್ಯೂಸ್. ಬಹಳ ಸಿಂಪಲ್. ನಾವು ಬೇಸಿಕ್ ಪ್ರಾಪರ್ಟಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಬೇಸಿಕ್ ಪ್ರಾಪರ್ಟಿ ಯಾವಾಗ ಇನ್ಕ್ರೀಸ್ ಆಗ್ತದ ಅಂತಂದ್ರೆ ಇಫ್ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಕರೆಕ್ಟಾ ನೋಡಿ? ಬೇಸಿಕ್ ಪ್ರಾಪರ್ಟಿ ಯಾವಾಗ ಇನ್ಕ್ರೀಸ್ ಆಗ್ತದ ಅಂದ್ರೆ ಇಫ್ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಫ್ ಇಟ್ ಈಸ್ RNH2, ಓಕೆ, RNH2, R ಗ್ರೂಪ್ ಇಸ್ ಅಲ್ಕೈಲ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ನಾವೇನಂತ ಕರಿತೀವಿ? ಪ್ಲಸ್ ಇಫೆಕ್ಟ್ ಅಂತ ಕರಿತೀವಿ. ಗೊತ್ತಿರ್ಲಿ, ಪ್ಲಸ್ ಇಂಡಕ್ಟಿವ್ ಇಫೆಕ್ಟ್. ಸೊ RNH2 ಇಟ್ ವಿಲ್ ಇನ್ಕ್ರೀಸ್ ದ ಆಸಿಡಿಕ್ ಬೇಸಿಕ್ ನೇಚರ್, ಯಾಕಂದ್ರೆ ಡೊನೇಟಿಂಗ್ ಗ್ರೂಪ್ ಇದೆ. ಅದ ನೋಡ್ರಿ, ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಇಫ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇಫ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇದನ್ನ ಜನರಲಿ ನಾವು ಅಪ್ಲಿಕೇಬಲ್ ಮಾಡೋದು ಬೆನ್ಸಿನ್ ರಿಂಗ್ ಇದ್ದಾಗ. ನೋಡಿ ಇಲ್ಲಿ ಈ ರೀತಿ ಇದೆ ಎನಿಲೀನ್. ಇದಕ್ಕೇನಾದ್ರೂ NO2 ಅಟ್ಯಾಚ್ ಇದ್ರೆ ಆರ್ NH2 ಇದೆ, ಇದಕ್ಕೇನಾದ್ರೂ OH ಅಟ್ಯಾಚ್ ಇದ್ರೆ, ರಿಮೆಂಬರ್ ಒನ್ ಥಿಂಗ್, NO2 ಗ್ರೂಪ್ is known as electron withdrawing group. OH group is known as electron donating group. ಯಾವಾಗಲೂ electron withdrawing group increases the base acidic nature, basic nature. So ಅದಕ್ಕೆ yes, electron withdrawing group decreases the basic nature, electron donating group increases. ಅದಕ್ಕೆ basic nature order is like this. ಯಾಕೆ ಇನ್ಕ್ರೀಸ್ ಆಗ್ತದೆ ನೋಡಿ? ಯಾಕಂದ್ರೆ ಆಲ್ರೆಡಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಇದೆ, ಅದು ಡೊನೇಟ್ ಮಾಡ್ತದೆ, ಬೇಸಿಕ್ ನೇಚರ್ ಆಯ್ತು. ಬಟ್ ಹಿಂದೆ ಯಾರೋ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಡೊನೇಟ್ ಮಾಡೋದಕ್ಕೆ, ಸಪೋರ್ಟಿಂಗ್. ಅದಕ್ಕೆ R ಗ್ರೂಪ್ ಇದ್ರೆ ಅಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ರೆ ಯಾವಾಗ್ಲೂ ಬೇಸಿಕ್ ನೇಚರ್ ಜಾಸ್ತಿ ಆಗ್ತದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ನೋಡಿ, ನಿಮ್ಗೆ ಕೊಡಬೇಕು ಅಂತ ಇದೆ, ಆದ್ರೆ ಹಿಂದೆ ಯಾರೋ ನಿಮ್ಮನ್ನ ತಳ್ತಾ ಇದ್ದಾರೆ, ಅಂದ್ರೆ ಅವ್ರ ಹತ್ರ ಜಗ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಾನ್ ಡೊನೇಟ್ ಮಾಡೋದು ಬಿಡ್ತಾ ಇಲ್ಲ. ಸೊ ಹೆನ್ಸ್ ರಿಮೆಂಬರ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಡಿಕ್ರೀಸಸ್ ದ ಬೇಸಿಕ್ ನೇಚರ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ increases the basic nature. Yes, now tell me the answer for this question. Last year ಕೇಳಿದ ಕ್ವಶನ್ ಇದು, ಪ್ರೀವಿಯಸ್ ಇಯರ್. ಇದಕ್ಕೆ ಆನ್ಸರ್ ಏನು ನೋಡುವಂತೆ? PKB ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 9.38 ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್. ಮಿಸ್ಟೇಕ್ ಏನ್ ಮಾಡ್ತೀರಿ? ಇನ್ಕ್ರೀಸಿಂಗ್ ಕೇಳಿದ್ರೆ ಡಿಕ್ರೀಸಿಂಗ್ ಬರೀತೀರಿ. ನೀವು ಫೈನಲ್ ಹೇಳ್ತೀರಿ ಸರ್ ಆರ್ಡರ್ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ, ಬಟ್ ಇನ್ಕ್ರೀಸಿಂಗ್ ಕೇಳಿದಾರೆ ಡಿಕ್ರೀಸಿಂಗ್ ಬಗ್ಗೆ ಮಾರ್ಕ್ಸ್ ಕೊಡೋದಿಲ್ಲ ನೋಡಿ. PKB ವ್ಯಾಲ್ಯೂ ಜಾಸ್ತಿ ಇದ್ರೆ ಬೇಸಿಕ್ ನೇಚರ್ ಕಡಿಮೆ ಇರ್ತದೆ. ಸೊ ಕಡಿಮೆ ಫಸ್ಟ್ ಬರೀಬೇಕು. ಇನ್ಕ್ರೀಸ್ ಅಲ್ಲಿ 9.38 ಬೆನ್ಸಿನಮೈನ್ ಅಂದ್ರೆ ಎನಿಲೀನ್ ಈಸ್ ಲೀಸ್ಟ್, then it comes ammonia, then it comes methanamine. So the answer is like this: benzenamine, ammonia, methanamine. Very important. ನೀವು ಇದೇ ಆರ್ಡರ್ ರಿವರ್ಸ್ ಬರೀತೀರಿ, ಆರ್ಡರ್ ಕರೆಕ್ಟ್ ಇದೆ, ಬಟ್ ಕೇಳಿರೋದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ವಾ, ನೀವು ಬರ್ದಿದ್ದು ಡಿಕ್ರೀಸಿಂಗ್ ಆರ್ಡರ್. ಸೊ 0 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕ್ವಶನ್, ವಿಚ್ ಈಸ್ ಮೋರ್ ಬೇಸಿಕ್ ಅಮಾಂಗ್ ಮಿಥೈಲಮೈನ್ ಅಂಡ್ ಎನಿಲೀನ್?
ಮಿಥೈಲಮೈನ್ ಏನಿದೆ CH3NH2 ಇದೆ, R ಗ್ರೂಪ್ ಇದೆ, CH3 ಅಲ್ಕೈಲ್ ಗ್ರೂಪ್ ಡೊನೇಟ್ ಎಲೆಕ್ಟ್ರಾನ್. ಎನಿಲೀನ್ ಅಲ್ಲಿ ಏನಿದೆ ಬೆನ್ಝೀನ್ ರಿಂಗ್ ಅಂಡ್ NH2 ಇದೆ. NH2 ಬೆನ್ಝೀನ್ ರಿಂಗ್ ಅಲ್ಲಿ it will involve in the resonance. Because of that reason aniline is less basic than methylamine. Very important. ಅದೇ ಆನ್ಸರ್ ಬರೀಬೇಕು. Methylamine is more basic than the aniline. The reason is plus psi effect of CH3 group which increases the electron density on nitrogen. ಇದಕ್ಕೆ addition ಆಗಿ ಬರೀಬಹುದು. In aniline electrons are undergoing resonance with benzene ring. Because of the resonance aniline is less basic than methylamine. But ಇಲ್ಲಿ methylamine more basic ಅಂತ ಬರೆದ ಮೇಲೆ ಅದಕ್ಕೆ ರೀಸನ್ ಬರ್ತಿದ್ವಿ ಅಷ್ಟೇನಾ. ಇಲ್ಲಿ plus psi effect of CH3 is the reason for this. ಈ ರೀತಿ ಕೇಳಿದ್ರೆ ಬಿಟ್ವೀನ್ ಅಮೋನಿಯಾ ಅಂಡ್ ಎನಿಲೀನ್ ವಿಚ್ ಇಸ್ ಮೋರ್ ಬೇಸಿಕ್ ಅಂತ ಹೇಳಿ, ಅಮೋನಿಯಾ ಇಲ್ಲಿ ಮೇಲ್ಗಡೆ ಆನ್ಸರ್ ಇದೆ. ಗಿವ್ ರೀಸನ್ ಅಂತ ಅಂದಾಗ ಇದನ್ನ ಬರೀಬೇಕು. ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ ಎನಿಲೀನ್ ಬಿಕಾಸ್ in aniline nitrogen NH2 group is directly attached to benzene ring which results in the lone pair on nitrogen atom to be donated on benzene ring via resonance. ಇಷ್ಟೆಲ್ಲ ಬರೀಬೇಕಂತ ಏನಿಲ್ಲ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಡೈರೆಕ್ಟ್ ಸ್ಟೇಟ್ಮೆಂಟ್ ನ ತಗೊಂಡಿದ್ದೀನಿ. ಇಲ್ಲಿ ಏನ್ ಬರೀಬೇಕು, ಬಿಕಾಸ್ ಆಫ್ ದಿ benzene ring attached to NH2 electrons on the NH2 results in resonance ಅಂದ್ರೆ it will undergo resonance is the reason. ಆ resonance ಅನ್ನೋ ವರ್ಡ್ ಇರಬೇಕಷ್ಟೇ. resonance ಅನ್ನೋ ವರ್ಡ್ ಇದ್ರೆ ಮಾರ್ಕ್ಸ್ ಕೊಡ್ತಾರೆ, ನಿಮ್ಗೆ ಗೊತ್ತಿಲ್ಲ. Very important. All right. Next we'll see basic properties of methyl substituted amine. Very important for 1 mark. Once again, correct ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ತದೆ ಇಲ್ಲಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ ಅಂತ ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಹೇಳ್ತೀನಿ, ಮತ್ತೊಂದು ಗ್ಯಾಸ್ ಫೇಸ್ ಅಲ್ಲಿ ಹೇಳ್ತೀನಿ. ಗ್ಯಾಸ್ ಫೇಸ್ ಅಲ್ಲಿ ಇದು ಎಕ್ವಿಯಸ್ ಫೇಸ್ ಅಲ್ಲಿ ನೋಡೋಣ. ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಏನಾಗ್ತದೆ, ಫಸ್ಟ್ ಥಿಂಗ್ ಯು ರಿಮೆಂಬರ್, ಎಕ್ವಿಯಸ್ ಸೊಲ್ಯೂಷನ್ ಅಂತ ಅಂದಾಗ ಬೇಸಿಕ್ ಸ್ಟ್ರೆಂತ್ ಡಿಪೆಂಡಿಂಗ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. Basic strength depending on so many factors. That is, first one is inductive effect. Already now discuss ಮಾಡಿದ್ವಿ. Inductive effect ಜಾಸ್ತಿ ಇದ್ರೆ basic nature ಜಾಸ್ತಿ ಆಗ್ತದೆ. Second one is steric effect. Steric effect ಅಂತಂದ್ರೆ if the groups surrounded to central nitrogen, if it is number of groups are larger, ಅದನ್ನ ನಾವು steric effect ಅಂತ ಕರೀತೀವಿ. Solvation or hydration effect is nothing but formation of hydrogen bond ಬಗ್ಗೆ ಹೇಳ್ತಾ ಇದೀವಿ. ಅಂದ್ರೆ ವಾಟರ್ ಅಲ್ಲಿ, ವಾಟರ್ ಅಂತ ಕೊಟ್ಟಿದಾರ, ವಾಟರ್ ಅಲ್ಲಿ ಹೈಡ್ರೇಷನ್ ಅಥವಾ ಸಾಲ್ವೇಷನ್ ಆದಾಗ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಿರ್ತದೆ, ಅದರದ್ದು ಇಫೆಕ್ಟ್ ಏನು. ಇವು 3 ಫ್ಯಾಕ್ಟರ್ಸ್ ಡಿಸ್ಕಸ್ ಮಾಡ್ತೀವಿ, ಇಂಡಕ್ಟಿವ್ ಇಫೆಕ್ಟ್, ಸ್ಟೀರಿಕ್ ಇಫೆಕ್ಟ್ ಅಂಡ್ ಸಾಲ್ವೇಷನ್ ಇಫೆಕ್ಟ್. ಯಾವಾಗ ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇದನ್ನ ಕನ್ಫ್ಯೂಸ್ ಆಗ್ತದೆ, ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು, ನೆನ್ಪಿಟ್ಕೋಬೇಕು ಅದನ್ನ. ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ 3 ಫ್ಯಾಕ್ಟರ್ ಡಿಸ್ಕಸ್ ಮಾಡ್ತೀವಿ. ಈಗ ಒಂದೊಂದೇ ನೋಡೋಣಂತೆ. ನೋಡಿ, ಅಕಾರ್ಡಿಂಗ್ ಟು ಇಂಡಕ್ಟಿವ್ ಇಫೆಕ್ಟ್, ಕರೆಕ್ಟ್ ಆಗಿ ನೋಡಿ, ಅಕಾರ್ಡಿಂಗ್ ಟು ಇಂಡಕ್ಟಿವ್ ಇಫೆಕ್ಟ್ order of basicity is tertiary, secondary, primary. Correct ಅರ್ಥ ಮಾಡ್ಕೊಳ್ಳಿ. tertiary more than secondary more than primary. ರೀಸನ್ ಏನು ನೋಡಿ, ಇಲ್ಲಿ ಪ್ರೈಮರಿ ಅಲ್ಲಿ 1 R ಗ್ರೂಪ್ ಇರ್ತದೆ, ಸೆಕೆಂಡರಿ ಅಲ್ಲಿ 2 R ಗ್ರೂಪ್ ಇರ್ತದೆ, ಟರ್ಷರಿ ಅಲ್ಲಿ 3 R ಗ್ರೂಪ್ ಇರ್ತದೆ. Hence remember, inductive effect means plus psi effect we are talking about, plus psi effect we are talking about, which means ability to donate electron. ಡೊನೇಟ್ ಅಂದ್ರೆ ನೋಡಿ, ಇಲ್ಲಿ 1 R ಗ್ರೂಪ್ ಇದೆ, 1 ಡೊನೇಟ್ ಮಾಡ್ತದೆ. ಇಲ್ಲಿ 2 R ಗ್ರೂಪ್ ಇದೆ, ಡೊನೇಷನ್ ಜಾಸ್ತಿ ಆಯ್ತು. 3 R ಗ್ರೂಪ್ ಇದ್ದಾಗ ಡೊನೇಷನ್ ಜಾಸ್ತಿ ಆಯ್ತು. ದ ರೀಸನ್ ಫಾರ್ ದಿಸ್ ಈಸ್ ಬಿಕಾಸ್ ಆಫ್ alkyl group. Alkyl groups are good electron donors. Alkyl group increases. Because of that, tertiary is more basic than secondary, more basic than primary. ಬಹಳ ಇಂಪಾರ್ಟೆಂಟ್. ಇಂಡಕ್ಟಿವ್ ಇಫೆಕ್ಟ್ ಪ್ರಕಾರ ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಸೆಕೆಂಡ್ ಒನ್ ನೋಡಿ, ಸ್ಟೀರಿಕ್ ಇಫೆಕ್ಟ್. ಸೆಕೆಂಡ್ ಒನ್ ಸ್ಟೀರಿಕ್ ಇಫೆಕ್ಟ್. ಸ್ಟೀರಿಕ್ ಇಫೆಕ್ಟ್ ಬಂದಾಗ ಪ್ರೈಮರಿ ಮೋರ್ ದ್ಯಾನ್, ಸೆಕೆಂಡರಿ ಮೋರ್ ದ್ಯಾನ್ ಟರ್ಷರಿ. ಯಾಕೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಸ್ಟೀರಿಕ್ ಇಫೆಕ್ಟ್ ಅಂದ್ರೆ ನೋಡಿ, ನೈಟ್ರೋಜನ್ ಮ್ಯಾಗ ಎಲೆಕ್ಟ್ರಾನ್ ಇದೆ, ಇದು ಡೊನೇಟ್ ಆಗ್ಬೇಕು, ಹೌದಾ. ಈಗ ಈ ನೈಟ್ರೋಜನ್ ಒಂದೇ R ಗ್ರೂಪ್ ಅಟ್ಯಾಚ್ ಇದೆ, ಈ ರೀತಿ 2 ಹೈಡ್ರೋಜನ್ ಅಟ್ಯಾಚ್ ಇದೆ. ಈಗ ಈ ಎಲೆಕ್ಟ್ರಾನ್ ಡೊನೇಟ್ ಮಾಡೋದಕ್ಕೆ R ಗ್ರೂಪ್ ಏನೋ ಎಲೆಕ್ಟ್ರಾನ್ ಕೊಟ್ಟು ಬಿಡ್ತದೆ, ನೋ ಡೌಟ್ ಇನ್ ಇಟ್. ಬಟ್ ಇದೇನಾದ್ರೂ ಎಲೆಕ್ಟ್ರಾನ್ ಡೊನೇಟ್ ಮಾಡೋದಕ್ಕೆ ಈ 3 ಗ್ರೂಪ್ ಏನಾದ್ರು ಲಾರ್ಜ್ ಇದ್ದಿದ್ರೆ, ಸ್ಟೀರಿಕ್ ಹಿಂಡರೆನ್ಸ್ ಅಂತ ಕರಿತೀವಿ, ಲಾರ್ಜ್ ಇದ್ದಿದ್ರೆ ಈ ಡೊನೇಷನ್ ಈಸಿಲಿ ಆಗ್ತಿರ್ಲಿಲ್ಲ. ರಿಮೆಂಬರ್, ಆಗ್ತಿರ್ಲಿಲ್ಲ. ಈಗ ನೋಡಿ, ಸೆಕೆಂಡರಿ NH, ಟರ್ಷರಿ ನೋಡಿ, ಇಲ್ಲಿ ಬರಿತೀನಿ RN ನೋಡಿ, ಈ ಎಲೆಕ್ಟ್ರಾನ್ ಡೊನೇಟ್ ಮಾಡಬೇಕು, ಹೌದಾ. ಈಗ ಕಂಪೇರ್ ಟು primary, secondary, tertiary is having more steric effect. More steric effect ಇದ್ದಾಗ
ಈ ಎಲೆಕ್ಟ್ರಾನ್ ಏನ್ ಡೊನೇಟ್ ಮಾಡ್ಬೇಕಲ್ಲ, ಈ ಕೆಪಾಸಿಟಿ ಡಿಕ್ರೀಸಸ್. ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ 3 R ಗ್ರೂಪ್ ಆ ನೈಟ್ರೋಜನ್ ಗೆ ಸರೌಂಡ್ ಆಗಿಬಿಟ್ಟಿದೆ ಈ ರೀತಿ. ಅದಕ್ಕೆ ಎಲೆಕ್ಟ್ರಾನ್ ಸೆಂಟರ್ ಇಂದ ಹೊರಗೆ ಹೋಗೋದಕ್ಕೆ ಸಾಧ್ಯತೆ ಕಡಿಮೆ ಆಗ್ತದೆ. ದಟ್ ಪಾಸಿಬಿಲಿಟಿ ಡಿಕ್ರೀಸಸ್. ಅವಾಗ ಬೇಸಿಕ್ ನೇಚರ್ ಕಡಿಮೆ ಆಗ್ತದೆ. ಹಿಯರ್ ಯು ಕೆನಾಟ್ ಸೇ ಸರ್ ಇಂಡಕ್ಟಿವ್ ಇಫೆಕ್ಟ್ ಮತ್ತೆ ಜಾಸ್ತಿ ಇದೆಯಲ್ಲ, ಅದ್ರ ಪ್ರಕಾರ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಾನು ಆರ್ಡರ್ ನ. ಟರ್ಷರಿ ಮೋರ್ ದನ್ ಸೆಕೆಂಡರಿ ಮೋರ್ ದನ್ ಪ್ರೈಮರಿ. ಇಲ್ಲಿ ಇಂಡಕ್ಟಿವ್ ಇಫೆಕ್ಟ್ ಈಗ ನೋಡಕ್ ಹೋಗ್ಬೇಡ್ರಿ, ಅದ್ರ ಪ್ರಕಾರ ನಾನು ಆರ್ಡರ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಸ್ಟೀರಿಕ್ ಇಫೆಕ್ಟ್ ಪ್ರಕಾರ ನೋಡಿ, ಪ್ರೈಮರಿ ಮೋರ್ ದನ್ ಸೆಕೆಂಡರಿ ಮೋರ್ ದನ್ ಟರ್ಷರಿ ಆಗಿಬಿಡ್ತು. ಸ್ಟೀರಿಕ್ ಇಫೆಕ್ಟ್ ಪ್ರಕಾರ ಪ್ರೈಮರಿ ಮೋರ್ ದನ್ ಸೆಕೆಂಡರಿ ಮೋರ್ ದನ್ ಟರ್ಷರಿ ಆಗಿಬಿಡ್ತು. ಈಗ ಸ್ಟೀರಿಕ್ ಇಫೆಕ್ಟ್ ಬಿಕಾಸ್ ಆಫ್ ದಿ ಲಾರ್ಜರ್ R group surrounded to nitrogen, primary is more than secondary more than tertiary. Then third one, solvent effect. Solvent effect ಬಂತಲ್ಲ, ಹೈಡ್ರೋಜನ್ ಬಾಂಡ್ ಬಂತಲ್ಲಿ, ಹೈಡ್ರೋಜನ್ ಬಾಂಡ್ ಬಂತು. ಹೈಡ್ರೋಜನ್ ಬಾಂಡ್ ಬಂದಾಗ ಯಾರು ಜಾಸ್ತಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಮಾಡಬಹುದು ನೋಡಿ ಇಲ್ಲಿ. ಸೊ RNH2 ದಲ್ಲಿ this can form hydrogen bond with water, this can form hydrogen bond with water. ಹೌದಾ? So because of that reason hydrogen bond capacity increases, basic nature increases. ಇದರಲ್ಲಿ ನೋಡಿ RNHR, ಇದರಲ್ಲಿ ಒಂದು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಬಹುದು H ಜೊತೆ. RNR, possibility of hydrogen bond very much least, decreases in tertiary. So hydrogen bonding ability increase ಆದಾಗ solvation effect ಅಂತ ಏನ್ ಕರಿತೀವಿ, primary increases than secondary than tertiary. Primary is more than secondary than tertiary. ಈಗ ಮುಂದೆ ಆರ್ಡರ್ ಬರೆಯೋಣಂತೆ. ಈಗ ಮುಂದೆ ಯಾವುದೋ ಒಂದು ಗ್ರೂಪ್ ಅನ್ನು ತಗೊಂಡು ಆರ್ಡರ್ ಬರೆಯೋಣಂತೆ. ಓಕೆ, ಈಗ ಇಂಡಕ್ಟಿವ್ ಇಫೆಕ್ಟ್, ಸ್ಟೀರಿಕ್ ಇಫೆಕ್ಟ್, ಸಾಲ್ವೆಂಟ್ ಇಫೆಕ್ಟ್ ಅನ್ನು ಸಪರೇಟ್ ಆಗಿ ನಾವು ಕನ್ಸಿಡರ್ ಮಾಡಿದಾಗ ಆರ್ಡರ್ ಈ ರೀತಿ ಬಂತು. ಇಷ್ಟು ಬಂದ ಮೇಲೆ ಏನ್ ಮಾಡಿದ್ವಿ ನೋಡ್ರಿ, ಒಂದ್ ಕಡೆ ಟರ್ಷರಿ ಜಾಸ್ತಿ ಆಯ್ತು, ಎರಡು ಕಡೆ ಟರ್ಷರಿ ಕಡಿಮೆ ಆಯ್ತು, ಎರಡು ಕಡೆ ಪ್ರೈಮರಿ ಜಾಸ್ತಿ ಆಯ್ತು, ಬಟ್ ಒಂದು ಕಡೆ ಪ್ರೈಮರಿ ಲೀಸ್ಟ್ ಆಯ್ತು, ಬಟ್ ಸೆಕೆಂಡರಿ ಮಾತ್ರ ಎಲ್ಲಾ ಕಡೆ ಸೆಂಟರ್ ಅಲ್ಲೇ ಬಂತು. ಅದಕ್ಕೆ ಏನಾಯ್ತು, ಬೇಸಿಕ್ ನೇಚರ್ ಟ್ರೆಂಡ್ ಈಸ್ ಲೈಕ್ ದಿಸ್. ಸಿ, ಆಲ್ವೇಸ್ ಸೆಕೆಂಡರಿ ಮೋರ್ ದ್ಯಾನ್, ಪ್ರೈಮರಿ ಮೋರ್ ದ್ಯಾನ್, ಟರ್ಷರಿ ದೆನ್ NH3. ಅಂದ್ರೆ ಮೀನಿಂಗ್ ಏನು, including inductive, steric, solvent effect, secondary is in between, so that its total strength ಏನಿದೆ ಅದು more than primary, more than tertiary. Hence secondary is more than primary, more than tertiary. ಇದು ಎಲ್ಲಿ ಮಿಥೈಲ್ ಗ್ರೂಪ್ ಇದ್ದಾಗ ವೆರಿ ಇಂಪಾರ್ಟೆಂಟ್. ಮಿಥೈಲ್ ಗ್ರೂಪ್ ಇದ್ದಾಗ, ಇಥೈಲ್ ಇದ್ದಾಗ ಏನಂತ ತೋರಿಸ್ತೀನಿ ನಾನು. ಮಿಥೈಲ್ ಗ್ರೂಪ್ ಇದ್ದಾಗ ರಿಮೆಂಬರ್, ಮಿಥೈಲ್ ಗ್ರೂಪ್ ಇದ್ದಾಗ 213, ರಿಮೆಂಬರ್ 213, ರಿಮೆಂಬರ್ 213, 213, ರಿಮೆಂಬರ್ ದಟ್. ಓಕೆ, ಮಿಥೈಲ್ ಗ್ರೂಪ್ ಇದ್ದಾಗ ಯಾಕೆ, ಈಗ ಅದೇ ಹೇಳಿದ್ನಲ್ಲ, ಈ ಟರ್ಷರಿ ಕನ್ಸಿಡರ್ ಮಾಡಬೇಕು ಅಂತ ಅನಿಸ್ತದೆ ನಿಮಗೆ. ಬಟ್ ಒನ್ ಅಕಾರ್ಡಿಂಗ್ ಟು ಇಂಡಕ್ಟಿವ್ ಮಾತ್ರ ಟರ್ಷರಿ ಜಾಸ್ತಿ ಇದೆ, ಉಳಿದಿದ್ದ ಎರಡರಲ್ಲಿ ಲೀಸ್ಟ್ ಆಗ್ಬಿಡ್ತಲ್ಲ. ಇಲ್ಲ ಸರ್ ಪ್ರೈಮರಿ ಕನ್ಸಿಡರ್ ಮಾಡೋಲ್ಲ, ಪ್ರೈಮರಿ ಎರಡು ಏನ್ ಲೀಸ್ಟ್ ಆಗ್ಬಿಡ್ತಲ್ಲ ಇಲ್ಲಿ, ಸಾರಿ ಎರಡು ಫಸ್ಟ್ ಬಂತು ಬಟ್ ಒಂದು ಲೀಸ್ಟ್ ಬಂತಲ್ಲ, ಅವಾಗ ಏನ್ ಮಾಡ್ಬೇಕು, ಮೂರೂ ಕೇಸ್ ಒಳಗೆ ಸೆಕೆಂಡರಿ ಚೇಂಜ್ ಆಗೇ ಇಲ್ಲ ಪೊಸಿಷನ್. ಅಂದ್ರೆ ಓವರ್ ಆಲ್ ವೆನ್ ಯು ಕನ್ಸಿಡರ್ ದ ವ್ಯಾಲ್ಯೂಸ್ ಸ್ಟ್ರೆಂತ್, secondary increases than primary than tertiary. Methyl amines ಇದು, methyl amines like this. ethyl ಹೇಳ್ತೀನಿ ನಾನು. ನೆಕ್ಸ್ಟ್ ಈ ಗ್ಯಾಸ್ ಫೇಸ್ ಮುಂದೆ ಹೇಳ್ತೀನಿ, ಡೋಂಟ್ ವರಿ. ಈಗ ಇಲ್ಲಿ ನೋಡಿ, ಇಲ್ಲಿ ಇಥೈಲ್ ಅಷ್ಟು ನೋಡೋಣಂತೆ. ಇಥೈಲ್ ಇದ್ದಾಗ ಎಕ್ವಿಯಸ್ ಫೇಸ್ ನೋಡಿ, ಸೆಕೆಂಡರಿ ಮೋರ್ ದ್ಯಾನ್ ಟರ್ಷರಿ ಮೋರ್ ದ್ಯಾನ್ ಪ್ರೈಮರಿ. ಕರೆಕ್ಟಾ ನೋಡಿ, ಸೆಕೆಂಡರಿ ಮೋರ್ ದ್ಯಾನ್ ಟರ್ಷರಿ ಮೋರ್ ದ್ಯಾನ್ ಪ್ರೈಮರಿ ಅಂದ್ರೆ 231 ಅಂತ ನೆನ್ಪಿಟ್ಕೋಬೇಕು. ಇಥೈಲ್ ಸಬ್ಸ್ಟಿಟ್ಯೂಟೆಡ್ ಇದ್ದಾಗ 231, ಇಥೈಲ್ ಸಬ್ಸ್ಟಿಟ್ಯೂಟೆಡ್ ಇದ್ದಾಗ 231, ರಿಮೆಂಬರ್ ದಟ್. ಸಿ ಒನ್ಸ್ ಅಗೇನ್ ಇಲ್ಲಿ ನೋಡಿ. ಸೊ ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಹಿಯರ್ ಈಸ್ ದ ಸೇಮ್ ಥಿಂಗ್. ಇಥೈಲ್ ಗ್ರೂಪ್ ಇದ್ದಾಗ ಇಂಡಕ್ಟಿವ್ ಇಫೆಕ್ಟ್ ಏನ್ ಚೇಂಜ್ ಆಗುದಿಲ್ಲ, ಟರ್ಷರಿ ಸೆಕೆಂಡರಿ ಪ್ರೈಮರಿ ಬಂತು. ಸ್ಟೀರಿಕ್ ಇಫೆಕ್ಟ್ ಡೆಫಿನೆಟ್ಲಿ ಪ್ರೈಮರಿ ಸೆಕೆಂಡರಿ ಟರ್ಷರಿನೇ ಬರ್ತದ. ಸಾಲ್ವೆಂಟ್ ಇಫೆಕ್ಟ್ ಪ್ರೈಮರಿ ಸೆಕೆಂಡರಿ ಟರ್ಷರಿನೇ ಬರ್ತದ. ಹಾಗಿದ್ರೂ ಕೂಡ ಇಥೈಲ್ ಗ್ರೂಪಿಗೆ ಯಾಕೆ ಹಿಂಗ್ ಚೇಂಜ್ ಆಯ್ತು ಅಂದ್ರೆ, ದ ರೀಸನ್ ಫಾರ್ ದಟ್ ಈಸ್ ಇದರಲ್ಲಿ ಇಂಡಕ್ಟಿವ್ ಇಫೆಕ್ಟ್ ಸೋ ಮಚ್ ಪ್ರಿಡಾಮಿನೇಟ್ಸ್ ಓವರ್ ಸಾಲ್ವೆಂಟ್ ಇಫೆಕ್ಟ್ ಅಂಡ್ ಸ್ಟೀರಿಕ್ ಇಫೆಕ್ಟ್ ಫಾರ್ ಪ್ರೈಮರಿ. ಯಾಕೆ, ಇದ್ರೊಳಗೆ ಎರಡು ಗ್ರೂಪ್ ಇದೆ ನೋಡಿ, CH3 CH2 N, CH2 CH3, CH2 CH3. ಅವಾಗ ಇಂಡಕ್ಟಿವ್ ಇಫೆಕ್ಟ್ ಹ್ಯಾವಿಂಗ್ ಗ್ರೇಟರ್ ಪಾರ್ಟ್ ಕಂಪೇರ್ ಟು ಸ್ಟೀರಿಕ್ ಇಫೆಕ್ಟ್ ಅಂಡ್ ಹೈಡ್ರೋಜನ್ ಇಫೆಕ್ಟ್, ಬಾಂಡಿಂಗ್ ಇಫೆಕ್ಟ್. ಅದಕ್ಕೆ ಟರ್ಷರಿ ಬರ್ತದೆ ಮೊದಲು ದ್ಯಾನ್ ಪ್ರೈಮರಿ. ಸೆಕೆಂಡರಿ ಇದರಲ್ಲೂ ಫಸ್ಟೇ, ಯಾಕಂದ್ರೆ ಸೆಕೆಂಡರಿ ಇನ್ ಬಿಟ್ವೀನ್ ಇದೆ, ಅದು ಚೇಂಜ್ ಆಗೋದಿಲ್ಲ. ಬಟ್
ಇಥೈಲ್ ಸಬ್ಸ್ಟಿಟ್ಯೂಟೆಡ್ ಇದ್ದಾಗ ಮಾತ್ರ ಟರ್ಷರಿ ದ್ಯಾನ್ ಪ್ರೈಮರಿ ಅನ್ನೋದು ಗೊತ್ತಿರಲಿ. ನಾಟ್ ಓನ್ಲಿ ಇಥೈಲ್, ಇದು ಹೈಯರ್ ಸಬ್ಸ್ಟಿಟ್ಯೂಟೆಡ್ ಎಲ್ಲದೂ ಕೂಡ ಹಂಗೆ ಆಗ್ಬಿಡ್ತದೆ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಇಂಡಕ್ಟಿವ್ ಇಫೆಕ್ಟ್ ಸ್ಟ್ರೆಂತ್ ಬಹಳ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ಇನ್ ಎಕ್ವಿಯಸ್ ಫೇಸ್ ಮಿಥೈಲ್ ಮಾತ್ರ 213 ಸೆಕೆಂಡರಿ, ಪ್ರೈಮರಿ, ಟರ್ಷರಿ. ಇಥೈಲ್ ಮತ್ತು ಹೈಲಿ ಸಬ್ಸ್ಟಿಟ್ಯೂಟೆಡ್ 231 ರಿಮೆಂಬರ್ ದಟ್, ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮಿಗೆ ಅಷ್ಟೇನು ಕೇಳಿಲ್ಲ, ಒಂದ್ಸಲ ಏನೋ ಕೇಳಿದ್ದಾರೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಗೇಷಿಯಸ್ ಫೇಸ್ ಒಳಗೆ ಬಹಳ ಸಿಂಪಲ್. ಇಟ್ ಈಸ್ ಓನ್ಲಿ ಎಕ್ಸ್ಪ್ಲೇನ್ ಬೇಸ್ಡ್ ಆನ್ ದಿ ಇಂಡಕ್ಟಿವ್ ಇಫೆಕ್ಟ್ ಅಷ್ಟೇ. ಇಂಡಕ್ಟಿವ್ ಇಫೆಕ್ಟ್ ಪ್ರಕಾರ ಸ್ಟ್ರೆಂತ್ ಏನಂತ ಹೇಳಿದ್ವಿ, ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಸೊ ದಟ್ ಶುಡ್ ಬಿ ದ ಆರ್ಡರ್. ಇದು ಇದಿರ್ಲಿ ಅಥವಾ ಇದಿರ್ಲಿ ಎಲ್ಲ ಒಂದೇ. ಇಲ್ಲಿ ನೋಡಿ, ಇಥೈಲ್ ಸಬ್ಸ್ಟಿಟ್ಯೂಟೆಡ್ ಇದ್ರು ಕೂಡ ಸೇಮ್, ನೋಡಿ. ಸೊ ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಸೊ ಗೇಷಿಯಸ್ ಫೇಸಿಗೆ ನಾವು ಎರಡು ಫ್ಯಾಕ್ಟರ್ ಹೋಗ್ಬಿಡ್ತದೆ, ಉಳಿದಿದ್ದು ಇಂಡಕ್ಟಿವ್ ಇಫೆಕ್ಟ್ ಒಂದೇ. ಅದಕ್ಕಾಗಿ ಏನ್ ಮಾಡ್ತೀವಿ, ವಿ ವಿಲ್ ಟೇಕ್ ಇಟ್ ಓನ್ಲಿ, ರಿಮೆಂಬರ್, ಗೇಷಿಯಸ್ ಮೀಡಿಯಾ, ಇಂಡಕ್ಟಿವ್ ಇಫೆಕ್ಟ್, ರಿಮೆಂಬರ್ ದಟ್. So this is about basic nature of amines that can be asked like this. Question can be asked like this. ನೋಡಿ, question can be asked like the previous year ಕೇಳಿದ್ರೆ ಈ ರೀತಿ ಕೊಡ್ತಾರೆ, ಆನ್ಸರ್ ಬರೆಯೋಣಂತೆ. ಸರಿ, ಕರೆಕ್ಟ್ ನೋಡಿ. ಒಂದು ಇಥೈಲ್ ಅಮೈನ್ ಇದೆ, ಒಂದು ಬೆನ್ಝೀನಿಗೆ ಸೆಕೆಂಡರಿ ಇದೆ, ಈಥೈಲಿಗೆ ಸೆಕೆಂಡರಿ ಇದೆ, ಇಲ್ಲಿ ಎನಿಲಿನ್ ಇದೆ. ಇದ್ರಲ್ಲೂ ನೋಡಿ ಸೇಮ್ ಐ ಥಿಂಕ್, ಸೇಮ್. ಇದನ್ನು ಕೂಡ ಸೇಮ್ ಇದೆ. ಈಗ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪಿಕೆಬಿ ವ್ಯಾಲ್ಯೂ ನೋಡೋಣ. ಡೆಫಿನೆಟ್ಲಿ ಬೆನ್ಝೀನ್ ರಿಂಗ್ ಎಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಅಲ್ಲಿ ದೆರ್ ವಿಲ್ ಬಿ ರೆಸೊನೆನ್ಸ್. ಬೆನ್ಝೀನ್ ರಿಂಗ್ ಎಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಅಲ್ಲಿ ದೆರ್ ವಿಲ್ ಬಿ ರೆಸೊನೆನ್ಸ್. ಅಂದ್ರೆ ಇನ್ಕ್ರೀಸಿಂಗ್ ಇಸ್ ನಥಿಂಗ್ ಬಟ್, ಅಂದ್ರೆ ಜಾಸ್ತಿ ಇರೋದು ಯಾವ್ದಂದ್ರೆ ಸೆಕೆಂಡರಿ ಆಫ್ ದಿಸ್, ನೋ ಡೌಟ್ ಇನ್ ಇಟ್. ಫಸ್ಟ್ ಇದು, ದೆನ್ ಸೆಕೆಂಡ್ ಬರೋದು ಇದು. ಯಾಕಂದ್ರೆ ಪ್ರೈಮರಿ ಇದೆ ಮತ್ತೆ ಬೆನ್ಝೀನ್ ರಿಂಗ್ ಅಟ್ಯಾಚ್ ಆಗಿಲ್ಲ. ಅದಾದ್ಮೇಲೆ ಬರೋದು ಯಾರು, ಇನ್ ದಿಸ್ ಕೇಸ್ ಇದು ಮೂರನೇದು. ಯಾಕೆ, ಎನ್ ಗೆ ಒಂದು ಯಾರೋ ಒಬ್ರು ಡೊನೇಟರ್ ಅಟ್ಯಾಚ್ ಇದಾರೆ. ಇಲ್ಲಿ ನೋಡಿ, CH3 ಅಟ್ಯಾಚ್ ಇದೆ, ಡೊನೇಟ್ ಮಾಡ್ತದೆ. ಬಟ್ ಇಲ್ಲಿ ಹಾಗಲ್ಲ, ಎಲ್ಲಾ ಎಲೆಕ್ಟ್ರಾನು ರೆಸೊನೆನ್ಸ್ ಅಲ್ಲಿ ಹೋಗ್ಬಿಡ್ತದೆ. ಸೊ ಲಾಸ್ಟ್ ಆರ್ಡರ್ ಇಸ್ ಲೈಕ್ ದಿಸ್. ಸಿ ಅಂದ್ರೆ ಲಾಸ್ಟ್ ಅಂದ್ರೆ ಏನು, ಡಿಕ್ರೀಸಿಂಗ್ ಆರ್ಡರ್ ಆಫ್ ಪಿಕೆಬಿ ಕೇಳಿದ್ದಾರೆ. ಪಿಕೆಬಿ ನೋಡಿ, ಪಿಕೆಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬೇಸಿಕ್ ನೇಚರ್. ನಾ ಹೇಳಿದ ಬೇಸಿಕ್ ನೇಚರ್ ಆರ್ಡರ್. ಬೇಸಿಕ್ ನೇಚರ್ದೊಳಗೆ ಇದು ಫೋರ್ತ್ ಬರ್ತದೆ, ಅಂದ್ರೆ ಪಿಕೆಬಿ ದಲ್ಲಿ ಫಸ್ಟ್ ಬರ್ತದೆ. ನೋಡಿ, ಫಸ್ಟ್ ಬರ್ತದೆ, ಅದಾದ್ಮೇಲೆ ಇದು ಬಂತು, ಅದಾದ್ಮೇಲೆ ಇದು ಬಂತು, ಅದಾದ್ಮೇಲೆ ಇದು ಬಂತು. ಅಂದ್ರೆ ಇದ್ರದ್ದು ಬೇಸಿಕ್ ನೇಚರ್ ಹೈಯೆಸ್ಟ್, ಬೇಸಿಕ್ ನೇಚರ್ ಇಸ್ ಮೋರ್, ಅದಕ್ಕೆ ಪಿಕೆಬಿ ಇಸ್ ಲೀಸ್ಟ್. ನೆಕ್ಸ್ಟ್ ನೋಡಿ, ಇನ್ಕ್ರೀಸ್ ಬೇಸಿಕ್ ಸ್ಟ್ರೆಂತ್. ಈಗ ಆಲ್ರೆಡಿ ಅದನ್ನ ಹೇಳಿದೆ ನಾನು. ಇದು ರಿವರ್ಸ್ ಆರ್ಡರ್ ಮಾಡಿ, ಬೇಸಿಕ್ ಸ್ಟ್ರೆಂತ್ ಇಸ್ ರೆಡಿ. ಆರ್ಡರ್ ರಿವರ್ಸ್ ಮಾಡಿ ಅಷ್ಟೇ. ಆರ್ಡರ್ ರಿವರ್ಸ್ ಅಂದ್ರೆ ಸಿಂಬಾಲ್ ರಿವರ್ಸ್ ಮಾಡಿದ್ರೆ, ಸಿಂಬಾಲ್ ರಿವರ್ಸ್ ಮಾಡಿ. ಯಾಕಂದ್ರೆ ಅದು ಡಿಕ್ರೀಸಿಂಗ್ ಕೇಳಿದ್ದಾರೆ, ಇದು ಇನ್ಕ್ರೀಸಿಂಗ್ ಕೇಳಿದ್ದಾರೆ. ಸೊ this type of questions can be asked here. Very important. Basic nature ಇರೋದೇ ಇಷ್ಟು. ಒಂದು ಬೆನ್ಝೀನ್ ರಿಂಗ್ ಇದ್ದಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡಿಕ್ರೀಸಸ್ ದ ಬೇಸಿಕ್ ನೇಚರ್, ಇನ್ಕ್ರೀಸ್ ದ ಬೇಸಿಕ್ ನೇಚರ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಡಿಕ್ರೀಸಸ್ ದ ಬೇಸಿಕ್ ನೇಚರ್. ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಇದ್ದಾಗ 213 ಸೆಕೆಂಡರಿ, ಪ್ರೈಮರಿ, ಟರ್ಷರಿ. ಇಥೈಲ್ ಸಬ್ಸ್ಟಿಟ್ಯೂಟೆಡ್ ಇದ್ದಾಗ 231 ಸೆಕೆಂಡರಿ, ಟರ್ಷರಿ, ಪ್ರೈಮರಿ. ಗೇಷಿಯಸ್ ಸ್ಪೇಸ್ ಒಳಗೆ ಎಲ್ಲದೂ ಕೂಡ 321 ಟರ್ಷರಿ ಮೋರ್ ದನ್ 2, ಸೆಕೆಂಡರಿ ಮೋರ್ ದನ್ 1 ಅಂದ್ರೆ ಪ್ರೈಮರಿ. ಸೊ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಬೇಸಿಕ್ ನೇಚರ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ರಿ, 2 ಪೇಜ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ, ಇದನ್ನ ಹೇಳಿದವರು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಇನಫ್. ಇಲ್ಲೇನ್ ಟೈಪ್ ಆಫ್ ಕ್ವಶನ್ ಕೇಳ್ತೀವಿ ಅಂತ ಹೇಳಿದೀವಿ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನ ಕಳಿಸ್ತೀನಿ ಅದನ್ನಷ್ಟು ಪರ್ಫೆಕ್ಟ್ ಮಾಡಿ. ದಟ್ ಈಸ್ ಇನಫ್ ಫಾರ್ ಅಮೈನ್ಸ್ ಬೇಸಿಕ್ ನೇಚರ್. ಈಗ ಫಸ್ಟ್ ಅಲ್ಕೈಲೇಷನ್, ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನೋಡಿ, ಬಹಳ ಸಿಂಪಲ್. RNS ತಗೊಂಡಿದ್ವಿ, ಬಟ್ ಅದರಲ್ಲಿ ನಾವು ಫಸ್ಟ್ ಸ್ಟೆಪ್ ಇಲ್ಲಿ ತಗೊಳ್ತಾ ಇಲ್ಲ ಅಷ್ಟೇ. ನಾವೇನ್ ಫಸ್ಟ್ NS3 ಜೊತೆಗೆ RX ಆಡ್ ಮಾಡಿದ್ವಲ್ಲ, ಅಂದ್ರೆ RNS2 ಬಂತು ಪ್ಲಸ್ HX ಬಂದಿತ್ತು. ಈ ಫಸ್ಟ್ ಸ್ಟೆಪ್ ಇಲ್ಲಿ ತಗೊಳ್ತಾ ಇಲ್ಲ, ಯಾಕಂದ್ರೆ ನಾವು ಅಮೈನ್ಸ್ ಇಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತೇಳಿ ಅಮೈನ್ಸ್ ತಗೊಳಕತ್ತೀವಿ. ಸೊ ನೋಡ್ರಿ, R2NH ಬಂತು, ಹೌದಾ, ಸೆಕೆಂಡರಿ ಅಮೈನ್ ಬಂತು, ಪ್ರೈಮರಿ ಹೋಗಿ ಸೆಕೆಂಡರಿ ಅಮೈನ್. ಸೊ ಇದರಲ್ಲಿ ಹೈಡ್ರೋಜನ್ ಬ್ರೇಕ್ ಆಯ್ತು, ಇದು ಬ್ರೇಕ್ ಆಯ್ತು, H ಮತ್ತೆ X ಸೇರಿ HX ಆಯ್ತು, HR2NH ಆಯ್ತು. ನೆಕ್ಸ್ಟ್ RX ಮತ್ತೆ ರಿಯಾಕ್ಟ್ ಆಗ್ತದೆ, R3N ಬರುತ್ತೆ ಟರ್ಷರಿ, ಮತ್ತೆ RX ಜೊತೆ ರಿಯಾಕ್ಟ್ ಆಗ್ತದೆ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಅಂದ್ರೆ ಟೆಟ್ರಾ ಅಲ್ಕೈಲ್ ಅಮೋನಿಯಂ ಹಲೈಡ್ ಇಸ್ ಗೋಯಿಂಗ್ ಟು ಫಾರ್ಮ್. ಇದು ಅಲ್ಕೈಲೇಷನ್ ಆಫ್ ಅಮೈನ್ಸ್. ನಾವು ಆಲ್ರೆಡಿ ಪ್ರಿಪರೇಷನ್ ಡಿಸ್ಕಸ್ ಮಾಡಿದೀವಿ, ಅದನ್ನೇ ಇದು. ವೆರಿ ಸಿಂಪಲ್. ಇದ್ರ ಬಗ್ಗೆ ಇಲ್ಲಿ ಕ್ವಶನ್ ಅನ್ನ ಕೇಳೋದಿಲ್ಲ ಜನರು. ಇದು ಅಲ್ಕೈಲೇಷನ್. ಅಸೈಲೇಷನ್ ನೋಡೋಣ. ಅಸೈಲೇಷನ್ ಬಹಳ ಇಂಪಾರ್ಟೆಂಟ್. ಅಸೈಲೇಷನ್ ನೋಡಿ, ಅಸೈಲೇಷನ್ ಈಸ್ ನಥಿಂಗ್ ಬಟ್ aliphatic and aromatic primary or secondary amines reacts with acid chloride or anhydride.
ನೋಡಿ ಆಸಿಡ್ ಕ್ಲೋರೈಡ್ ಅಂದ್ರೆ ಈ ರೀತಿ ಇರ್ತದೆ CH3 COCl. ಆನ್ಹೈಡ್ರೈಡ್ ಅಂದ್ರೆ ಈ ರೀತಿ ಇರ್ತದೆ CH3 C double bond O C double bond O CH3, right, like this. So anhydride by nucleophilic substitution reaction to form N substituted amides. N substituted amides you are going to get. You are going to get amides. Amides ಬರ್ತದೆ. ಹೇಗೆ ಬರ್ತದೆ ನೋಡಿ. This reaction is carried out in presence of stronger base than ammonia. ಬಹಳ important. Stronger base than ammonia. This reaction is carried out in presence of stronger bases than ammonia. Remember, ಯಾಕೆ ಅಂತಂದ್ರೆ ನೀವು ಹಾಗೇನಾದ್ರು ತಗೊಂಡಿಲ್ಲ ಅಂತಂದ್ರೆ ಅಮೈನ್ ರಿಯಾಕ್ಷನ್ ಆಗೋದೇ ಇಲ್ಲ. ಅಂದ್ರೆ ಈಕ್ವಿಲಿಬ್ರಿಯಂ ಶುಡ್ ಶಿಫ್ಟೆಡ್ ಟು ದಿ ಪ್ರಾಡಕ್ಟ್ ಸೈಡ್. ಮುಂದೆ ತೋರಿಸ್ತೀನಿ. ಅದು ಆಗ್ಬೇಕು ಅಂದ್ರೆ ಸ್ಟ್ರಾಂಗರ್ ಬೇಸ್ ದನ್ ಅಮೋನಿಯಾ ತಗೋಬೇಕು. ಯಾಕಂದ್ರೆ ಇಲ್ಲಿ ಬೈ ಪ್ರಾಡಕ್ಟ್ ನಿಮಗೆ HCl ಬರ್ತದೆ. HCl ಬರ್ತದೆ ಬೈ ಪ್ರಾಡಕ್ಟ್. ನೀವೇನಾದ್ರೂ ಅಮೈನ್ ಕಿಂತ ಕಡಿಮೆ ಬೇಸಿಕ್ ತಗೊಂಡ್ರಿ ಅಂತಂದ್ರೆ ಅಮೈನ್ಸ್ ರಿಯಾಕ್ಟ್ ಆಗಿಬಿಡುತ್ತೆ HCl ಜೊತೆಗೆ. NH4Cl ಆಗ್ಬಿಡ್ತದೆ. ಅದಕ್ಕೆ HCl ರಿಯಾಕ್ಟ್ ಆಗಿ ಅದನ್ನ ಹೊರಗೆ ಹಾಕಬೇಕು ಅಂದ್ರೆ ಅಮೈನ್ ಕಿಂತ ಸ್ಟ್ರಾಂಗರ್ ಬೇಸ್ ಇದನ್ನು ತಗೋತೀವಿ. ಅದನ್ನ ಪಿರಿಡೀನ್ ಅಂತ ಕರಿತೀವಿ ನಾವು. ಪಿರಿಡೀನ್ ಅದನ್ನ ತಗೊಂಡು ವಿಲ್ ಶಿಫ್ಟ್ ದ equilibrium ಟು ದ ರೈಟ್ ಹ್ಯಾಂಡ್ ಸೈಡ್ ಅಂಡ್ ವಿಲ್ ಕ್ಯಾರಿ ಔಟ್ ದ ರಿಯಾಕ್ಷನ್. ಇದನ್ನ ನಾವು ಅಸೈಲೇಷನ್ ಆಫ್ ಅಮೈನ್ಸ್ ಅಂತ ಕರಿತೀವಿ. ಇದನ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಬಹುದು. ಗೊತ್ತಿರಲಿ. ಫಿಲ್ಲಿಂಗ್ ದ ಬ್ಲಾಂಕ್ಸ್, ಕಂಪ್ಲೀಟ್ ದ ರಿಯಾಕ್ಷನ್ ಟೈಪ್ ಆಫ್ ಕ್ವಶನ್ ಅಂತ ಹೇಳಿ ಕೇಳಬಹುದು. ಇಲ್ಲಿ ಬೇಸಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವುದೋ ಒಂದು ಅಮೈನ್ಸ್ ತಗೊಂಡಿದೀವಿ. ಓಕೆ, ಇಥೈಲ್ ಅಮೈನ್ ಅಂತ ಇಟ್ಕೊಳ್ಳಿ. ದಿಸ್ ವಿಲ್ ರಿಯಾಕ್ಟ್ ವಿತ್ CH3COCl. ಓಕೆ, CH3COCl ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಂಡು ರಿಯಾಕ್ಷನ್ ಬರೆಯೋದು ಬಹಳ ಸಿಂಪಲ್. C2H5NH ತಗೊಂಡ್ವಿ, CH3COCl ಜೊತೆ ರಿಯಾಕ್ಟ್ ಮಾಡಿಸ್ತೀವಿ. ಈಗೇನ್ ಮಾಡ್ತದೆ, ಈ NH2 ಕಾರ್ಬೋನಿಲ್ ಕಾರ್ಬನ್ ಮ್ಯಾಗೆ ಅಟ್ಯಾಕ್ ಆಗ್ತದ. ಯಾಕಂತಂದ್ರೆ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತದೆ. ಯಾಕಾಗ್ತದೆ? ಬಿಕಾಸ್ ದಿಸ್ ಆಕ್ಸಿಜನ್ ವಿಲ್ ಟೇಕ್ ದಿ ಎಲೆಕ್ಟ್ರಾನ್. ನೋಡಿ ನೋಡಿ, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಹೌದಾ? ಅಟ್ಯಾಕ್ ಆಯ್ತು, ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಳ್ತು. ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಿ. ಬರೀಲಿಕ್ಕೆ ಬರ್ಬೇಕಂತ ಏನಿಲ್ಲ, ಅರ್ಥ ಮಾಡ್ಕೊಂಡು ಸಾಕು. NH2 ಕಾರ್ಬೋನಿಲ್ ಕಾರ್ಬನ್ ಮೇಲೆ ಅಟ್ಯಾಕ್ ಆಯ್ತು. ಯಾಕಂದ್ರೆ ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಳ್ತು. ಸೊ Cl ಯಾಕೆ ತಗೊಂಡಿಲ್ಲ? ಯಾಕಂದ್ರೆ ಆಕ್ಸಿಜನ್ ಕಿಂತ Cl ಲೆಸ್ ಎಲೆಕ್ಟ್ರೋನೆಗೇಟಿವ್, ಅದಕ್ಕೆ ತಗೊಳ್ಳೋದಿಲ್ಲ. ಆಕ್ಸಿಜನ್ ತಗೊಳ್ತು. ತಗೊಂಡ ಮೇಲೆ ಪಿರಿಡಿನ್ ಯೂಸ್ ಮಾಡಿದ್ವಿ. ಹೌದಾ? ಪಿರಿಡಿನ್ ಅನ್ನು ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಇಸ್, ದಿಸ್ ಈಸ್ ದ ಅಮೋನಿಯಂ ಸಾಲ್ಟ್ ಯು ಆರ್ ಗೋಯಿಂಗ್ ಟು ಫಾರ್ಮ್. ಯು ಆರ್ ಗೋಯಿಂಗ್ ಟು ಗೆಟ್ ದ ಇಂಟರ್ಮೀಡಿಯೇಟ್ ಲೈಕ್ ದಿಸ್. ಇಲ್ಲಿ ಮೆಕ್ಯಾನಿಸಮ್ ನೋಡಿ ಹೇಗಾಗ್ತದೆ. N ಪ್ಲಸ್ ಇದೆಯಾ, ಇದು ಈ ಹೈಡ್ರೋಜನ್ ಅಥವಾ ಈ ಹೈಡ್ರೋಜನ್ ಬಿಟ್ಕೊಟ್ಬಿಡ್ತದೆ. ಬಿಟ್ಕೊಟ್ಬಿಡ್ತದೆ ಅಂದ್ರೆ ಏನು, ಎಲೆಕ್ಟ್ರಾನ್ ಇದ್ರ ಮೇಲೆ ಬಂತು ಹೀಗೆ. ಅವಾಗ ಇದು ನ್ಯೂಟ್ರಲ್ ಆಯ್ತದ. ನ್ಯೂಟ್ರಲ್ ಆಯ್ತಾ? ನೈಟ್ರೋಜನ್ ನ್ಯೂಟ್ರಲ್ ಆಯ್ತಾ? ಆಕ್ಸಿಜನ್ ವಾಪಸ್ ಕಾರ್ಬನ್ಗೆ ಎಲೆಕ್ಟ್ರಾನ್ ಕೊಟ್ಬಿಡ್ತು. Cl ಎಲೆಕ್ಟ್ರಾನ್ ತಗೊಂಡು ಹೊರಗೆ ಹೋಗ್ಬಿಡ್ತು. ಅಂದ್ರೆ ಮೀನಿಂಗ್ ಏನು, ಈ H ಮತ್ತೆ ಈ Cl ಹೊರಗೋಯ್ತು. ಇದು ಮತ್ತೆ ಡಬಲ್ ಬಾಂಡೇ ಆಯ್ತು. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಆಸ್ ಲೈಕ್ ದಿಸ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. C2H5NH ಆಯ್ತಾ? ಯಾಕಂದ್ರೆ 2 NH ಇತ್ತು, H ಇಳಿತು, ಒಂದು H ಹೋಯ್ತು. C ಡಬಲ್ ಬಾಂಡ್ ಆಯ್ತು, ಯಾಕಂದ್ರೆ ಇದು ವಾಪಸ್ ಕೊಡ್ತು. ಈ CH3 ಇಲ್ಲಿ ಬರೆದಿದ್ದೀನಿ ನಾನು. ಈ CH3 ಇಲ್ಲಿ ಬರೆದಿದ್ದೀನಿ. ಈ Cl ಹೋಯ್ತು, H ಹೋಯ್ತು. ಅಂದ್ರೆ ಪ್ಲಸ್ HCl ಯು ಆರ್ ಗೋಯಿಂಗ್ ಟು ಗೆಟ್. ರೈಟ್? ಈ HCl ಅನ್ನ ರಿಮೂವ್ ಮಾಡಲಿಲ್ಲ ಅಂದ್ರೆ ಪ್ರಾಡಕ್ಟ್ ಏನಾಗ್ತದೆ ನೋಡಿ. ಈ HCl ಅನ್ನ ರಿಮೂವ್ ಮಾಡಲಿಲ್ಲ ಅಂದ್ರೆ ವಾಟ್ ವಿಲ್ ಹ್ಯಾಪನ್ ಈಸ್, ಒಂದು ಪಾಸಿಬಿಲಿಟಿ ಎಕ್ಸೆಸ್ ಆಫ್ ದಿಸ್ ವಿಲ್ ರಿಯಾಕ್ಟ್ ವಿತ್ HCl. ಇನ್ನೊಂದು ಪಾಸಿಬಿಲಿಟಿ ಇಲ್ಲೂ ಕೂಡ ಲೋನ್ ಪೇರ್ ಇದೆ, ಇದು ಕೂಡ ಬೇಸಿಕ್ ನೇಚರ್ ಇದೆ. ದಿಸ್ ವಿಲ್ ರಿಯಾಕ್ಟ್ ವಿತ್ HCl. ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಿದ್ವಿ, ಇದಕ್ಕೆ ಆಸೆ ತೋರಿಸಿದ್ವಿ. ಏನು, ಹೈಯೆಸ್ಟ್ ಬೇಸ್, ಸ್ಟ್ರಾಂಗ್ ಬೇಸ್ ಪಿರಿಡಿನ್ ತಗೊಂಡ್ವಿ ನಾವು. ಅವಾಗ ಪಿರಿಡಿನ್ ಈ HCl ಜೊತೆ ರಿಯಾಕ್ಟ್ ಆಗಿ ಇದನ್ನ ಹೊರಗೆ ಹಾಕ್ಬಿಡ್ತದೆ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್ ಈಸಿಲಿ. ದಿಸ್ ವಿ ಕಾಲ್ ಇಟ್ ಆಸ್ ಮೆಕ್ಯಾನಿಸಮ್ ಆಫ್ ದಿಸ್ ರಿಯಾಕ್ಷನ್. ಮೆಕ್ಯಾನಿಸಮ್ ಆಫ್ ದಿಸ್ ರಿಯಾಕ್ಷನ್ ಗೊತ್ತಿರಲಿ. RNH2 ತಗೊಂಡ್ವಿ ಪ್ಲಸ್ RCOCl ತಗೊಂಡ್ವಿ. RCOCl ತಗೊಂಡ್ವಿ. ಹೌದಾ? ಇದೆಲ್ಲ ಮೆಕ್ಯಾನಿಸಮ್ ಆಯ್ತು. ಈಗ ಶಾರ್ಟ್ ಕಟ್ ಅಲ್ಲಿ ರಿಯಾಕ್ಷನ್ ಬರೆಯೋದು ಹೇಗೆ? ಬಹಳ ಸಿಂಪಲ್. ಇದರಿಂದ ಒಂದು H ತೆಗಿರಿ, ಇದರಿಂದ Cl ತೆಗಿರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಮೈನಸ್ HCl. ಉಳಿದಿದ್ದೇನು, ಈ ನೈಟ್ರೋಜನ್ ಮತ್ತೆ ಈ ಕಾರ್ಬನ್. ಹೌದಾ? ಇದನ್ನ ಹಂಗೆ ಇಟ್ಕೊಳ್ಳಿ. RC ಡಬಲ್ ಬಾಂಡ್ O NHR. ಆರ್ ಇದನ್ನು ಮೊದಲು ಬರೀತಾರ, ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. RNH C ಡಬಲ್ ಬಾಂಡ್ O R. ಪ್ರಾಡಕ್ಟ್ ಇಸ್ ದಿಸ್ ಅಷ್ಟೇ. ನೋಡಿ, ಬಹಳ ಸಿಂಪಲ್. RNH C ಡಬಲ್ ಬಾಂಡ್ O R. ಸೊ
ಇಷ್ಟು ನಿಮಗೆ ರಿಯಾಕ್ಷನ್ ಬರೆಯಕ್ಕೆ ಬಂದ್ರೆ ಸಾಕು, ಯು ಕ್ಯಾನ್ ಈಸಿಲಿ ರೈಟ್ ದ ಪ್ರಾಡಕ್ಟ್. ಎಲ್ಲೂ ಕೂಡ ಮೆಕ್ಯಾನಿಸಮ್ ಕೇಳೋದಿಲ್ಲ. ಕಂಪ್ಲೀಟ್ ದ ಫಾಲೋವಿಂಗ್ ಅಂತ ಬಂದಾಗ ಈ ಇಂಟರ್ಮೀಡಿಯೇಟ್ ಬರೆಯೋಂಗಿಲ್ಲ, ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಅನ್ನು ಬರೆಯೋದು. ಸೆಕೆಂಡರಿ ಅಮೈನ್ ತಗೊಂಡಿಲ್ಲ, ಸೆಕೆಂಡರಿ ಅಮೈನ್ ತಗೊಂಡ್ವಿ, ಇಷ್ಟ ಡಿಫ್ರೆನ್ಸ್. ಇಲ್ಲೇನು ಎಚ್ ಇದೆಯಲ್ಲ, ಇದು ಹೋಗಿ ಇದಕ್ಕೊಂದು ಆರ್ ಅಟ್ಯಾಚ್ ಆಗ್ತದೆ, ಅಷ್ಟೇ ಡಿಫ್ರೆನ್ಸ್ ಬಿಟ್ಟು ಮತ್ತೇನಿಲ್ಲ. ನೋಡಿ ಇದು ಬಂತ, ಡೈರೆಕ್ಟ್ ಆಗಿ ಏನ್ ಪ್ರಾಡಕ್ಟ್ ಬರೀಬಹುದು, ಡೈರೆಕ್ಟ್ ಬಂದ್ಬಿಡೋಣ ನೋಡ್ತಿಲ್ಲಿ. ಈ ಎಚ್ ಮತ್ತು ಈ ಸಿ ಎಲ್ ಹೊರಗೆ ಹಾಕ್ಬಿಡ್ರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ C2H5 N C2H5. ಇದನ್ನು ತಗೊಂಡೋಗಿ C ಡಬಲ್ ಬಾಂಡ್ O CS3 ಅಟ್ಯಾಚ್ ಮಾಡಿ. ದಿಸ್ ಶುಡ್ ಬಿ ದ ಪ್ರಾಡಕ್ಟ್. ಇನಫ್, ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ಪ್ರಾಡಕ್ಟ್. ಸೊ ಇಲ್ಲಿ N ಇಥೈಲ್ ಇಥನಮೈಡ್ ಅಂತ ಕರಿತೀವಿ, ಇಲ್ಲಿ NN ಇಥೈಲ್ ಇಥನಮೈಡ್ ಅಂತ ಕರಿತೀವಿ ಅಷ್ಟೇ. ನೋಡಿ ಪಿರಿಡಿನ್ ಜೊತೆ ರಿಯಾಕ್ಟ್ ಮಾಡ್ತೀರಿ, ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್, ನೋಡಿ ಬಹಳ ಸಿಂಪಲ್. ಅರ್ಥ ಮಾಡ್ಕೋಬೇಕು ರಿಯಾಕ್ಷನಿನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಅವಾಗ ನಿಮ್ ಫ್ರೆಂಡ್ಸ್ ಆಗ್ತಾವ, ವೆರಿ ಗುಡ್ ಫ್ರೆಂಡ್ಸ್ ಆಗ್ತಾವ ಅವಾಗ. ಸೊ ದಿಸ್ ಈಸ್ ಅಸೈಲೇಷನ್ ರಿಯಾಕ್ಷನ್, ಬಹಳ ಸಿಂಪಲ್. ದಿಸ್ ಈಸ್ ಅಸೈಲೇಷನ್ ರಿಯಾಕ್ಷನ್, ರಿಮೆಂಬರ್. ಈಗ ಪ್ಲಸ್ HCl ಬರ್ತದೆ, ವಿತ್ ಅಸಿಟಿಕ್ ಆನ್ಹೈಡ್ರೈಡ್ ಕೂಡ ಆಗ್ತದೆ. ನೋಡಿ ವಿತ್ ಅಸಿಟಿಕ್ ಆನ್ಹೈಡ್ರೈಡ್ ಕೂಡ ಆಗ್ತದೆ. ಈಗ ಅಸಿಟಿಕ್ ಆನ್ಹೈಡ್ರೈಡ್ ಇದೆ, ಅಸಿಟಿಕ್ ಆನ್ಹೈಡ್ರೈಡ್ ಲೈಕ್ ದಿಸ್ ಇಟ್ ಇಸ್ ದೇರ್. ಇಲ್ಲಿ ನಾವು ಬೆನ್ಸಿನ್ ಅಮೈನ್ ತಗೊಂಡಿದ್ದೀವಿ. ಈಗ ಬೆನ್ಸಿನ್ ಅಮೈನ್ ಇರಲಿ, ಮಿಥೈಲ್ ಅಮೈನ್ ಇರಲಿ, ಇಥೈಲ್ ಅಮೈನ್ ಇರಲಿ, ಇಟ್ ಈಸ್ ಆಫ್ ನೋ ಮ್ಯಾಟರ್. ಹೆಸರೊಂದು ಚೇಂಜ್ ಆಗ್ತದೆ ಬಿಟ್ಟರೆ ಮೆಕ್ಯಾನಿಸಮ್ ಚೇಂಜ್ ಆಗುದಿಲ್ಲ. ಈಗ ಫಸ್ಟ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನೀವೇನ್ ಮಾಡಿದ್ರಿ, CS3 NH2 ತಗೊಂಡಿದ್ರಿ, ಏನಿತ್ತಿಲ್ಲಿ CS3 COCl ಇತ್ತು, ಹೌದಾ? ಪ್ರಾಡಕ್ಟ್ ಬರಿಬೇಕಿತ್ತು. ನಾನು ಏನ್ ಮಾಡಿದೆ, ಹಿಯರ್ ಇದನ್ನ ನಾನು ಎರಡು ಈ ರೀತಿ ಬರಿತೀನಿ, ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಏನ್ ಬರಿತೀನಿ, NH and H ಅಂತ ಬರಿತೀನಿ. ಓಕೆ, ಅಂದ್ರೆ CS3 NH2 ಮಿಥೈಲ್ ಅಮೈನ್. Now you see this H and this Cl will form HCl. ಹೋಯ್ತಿದು. ಅದನ್ನು ತೆಗೆಯೋದಕ್ಕೆ ಏನ್ ಮಾಡಿದ್ವಿ, we have taken pyridine. pyridine ಕೆಲಸ ಅದೇನೆ, ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ತಗೊಂಡಿದ್ವಿ ನಾವು. ನಾವು ಉಳಿದಿದ್ದೇನು, ಇಲ್ಲಿ ಎಲೆಕ್ಟ್ರಾನ್ ಇದೆ, ಇಲ್ಲಿ ಕಾರ್ಬನ್ ಇದೆ, ಇದನ್ನ ಇದಕ್ಕೆ ಅಟ್ಯಾಚ್ ಮಾಡಿ. ಹೇಗೆ, ಫಸ್ಟ್ ಈ ಪಾರ್ಟ್ ಬರ್ಕೊಂಡು ಬಿಡೋಣಂತೆ. CS3 NH ಬರ್ಕೊಂಡ್ರಿ, ಬಾಂಡ್. ಇದನ್ನ ಕಾರ್ಬನ್ ಅಟ್ಯಾಚ್ ಮಾಡಬೇಕು. ಸಿ ಏನಿದೆ, ಸಿ ಮೇಲೆ ಡಬಲ್ ಬಾಂಡ್, ಇದ್ರ ಪಕ್ಕದಲ್ಲಿ CS3 ಇದೆಯಾ, ಅದನ್ನ ಈ ಕಡೆ ಬರೆಯೋದು ಅಷ್ಟೇ. CS3 ಅದನ್ನ ಈ ಕಡೆ ಬರೆಯೋದು. ದಿಸ್ ಇಸ್ ದ ಪ್ರಾಡಕ್ಟ್ ಫಾರ್ಮ್, ರೈಟ್? ಸೊ ಈಗ ಇದನ್ನ ಹೇಗೆ ಟ್ರೀಟ್ ಮಾಡ್ರಿ, ಇದನ್ನ ನೋಡಿ, ಇದನ್ನ ಹೆಂಗ್ ಟ್ರೀಟ್ ಮಾಡಬೇಕು. ಇಲ್ಲಿ ಏನ್ CL ಇತ್ತಲ್ಲ, ಈ ಬಾಂಡ್ ಏನ್ ಬ್ರೇಕ್ ಮಾಡಿದ್ರಲ್ಲ, ಇಲ್ಲೂ ಕೂಡ ಈ ಬಾಂಡ್ ಅನ್ನು ಬ್ರೇಕ್ ಮಾಡಿ, ಅಥವಾ ಇದು ಬಾಂಡ್ ಅನ್ನು ಬ್ರೇಕ್ ಮಾಡಿ. ನಮಗೇನ್ ಬೇಕಿಲ್ಲಿ, CS3CO ಒಂದು ಗ್ರೂಪ್ ಬೇಕು, ಇದು ಒಂದು ಗ್ರೂಪ್ ಬೇಕಷ್ಟೇ. ಇದು ಈಸ್ ಈಕ್ವಲ್ ಟು ನಮಗೆ CL ಇದ್ದಂಗೆ. ಇದನ್ನ ಹೆಂಗ್ ಟ್ರೀಟ್ ಮಾಡ್ರಿ, CL ಇದ್ದಂಗೆ ಟ್ರೀಟ್ ಮಾಡ್ರಿ. ಇಲ್ಲಿ CL ಇದ್ದಾಗ ನಾವ್ ಏನ್ ಮಾಡಿದ್ವಿ, ಇಲ್ಲಿಂದ H ತಗೊಂಡ್ ಬಂದು HCl ಮಾಡಿದ್ವಿ. ಈಗ ತಗೊಂಡೋಗಿ ಇದಕ್ಕೆ H ಆಡ್ ಮಾಡಿದ್ರೆ ಏನ್ ಬರ್ತದ, CS3 C ಡಬಲ್ ಬಾಂಡ್ O H ಬಂತಿಲ್ಲ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, H ಬಂದು ಆಡ್ ಮಾಡ್ತೀವಿ ಇಲ್ಲಿ. ಈ H ಬಂದು CL ಜೊತೆ ಏನ್ HCl ಆಗಿತ್ತು, ಇದನ್ನ ನಮಗೆ ಟ್ರೀಟ್ ಮಾಡೋದು ಹೇಗೆ, ಅನ್ಕೊಳ್ಳೋದು ಹೇಗೆ, ಇದು CL ಇದ್ದಂಗ ಅಂತ. ಆಕ್ಸಿಜನ್ ತಗೊಂಡು ಅಟ್ಯಾಚ್ ಮಾಡ್ತೀರಿ, ಏನ್ ಮಾಡ್ತೀರಿ, ಆಕ್ಸಿಜನ್ ಗೆ ಅಟ್ಯಾಚ್ ಮಾಡ್ರಿ, H ತಗೊಂಡ್ ಬಂದು CS3COOH ಅಂದ್ರೆ ಅಸಿಟಿಕ್ ಆಸಿಡ್ ಆಗ್ಬಿಡ್ತು. ಮೇನ್ ಪ್ರಾಡಕ್ಟ್ ಏನ್ ಬಂತು, C6H5. ದೆನ್ C ಡಬಲ್ ಬಾಂಡ್, ಇಲ್ಲಿ ನೋಡಿ ಇದೇ ಉಳಿದಿದೆ, C ಡಬಲ್ ಬಾಂಡ್ CH3 ಬಂತು. ಈಗ ನೇಮಿಂಗ್ ಮಾಡೋದು ಹೇಗೆ, ಇದು ಎಸಿಟಮೈಡ್ ಅಂತ ಕರಿತೀವಿ ನಾವು. ಇದು ಯಾಕಂದ್ರೆ 1 2 ಎಸಿಟಮೈಡ್, ಇದು ಬೆನ್ಝೀನ್ ಇದೆ, ಹೌದಾ? ನೇಮಿಂಗ್ ಇಸ್ N ಫಿನೈಲ್ acetamide is the answer. N-phenyl acetamide is the answer. ಈಗ last point in this acylation. Amines also react with benzoyl chloride is called as benzoylation. ನೋಡಿ benzoylation ಅಂತ ಕರಿತೀವಿ. ಅಲ್ಲಿ ಎಸಿಟೈಲ್ ಕ್ಲೋರೈಡ್ ಇತ್ತು, CS3COCl ಇತ್ತು, ಇಲ್ಲಿ C6H5COCl ಅಷ್ಟೇ. ಅಲ್ಲಿ ನಾವು ಎಸಿಟೈಲೇಷನ್ ಅಂತ ಕರಿತೀವಿ, ಎಸಿಟೈಲ್ ಗ್ರೂಪ್ ಆಡ್ ಆಗ್ತದೆ CS3CO. ಇದರ ಬೆಂಜಾಯಿಲೇಷನ್ ಯಾಕಂದ್ರೆ ಬೆಂಜಾಯಿಲ್ ಗ್ರೂಪ್ ಅಂತ ಕರಿತೀವಿ ನಾವು ಇದಕ್ಕೆ, ಬೆಂಜಾಯಿಲ್. CS3CO group is known as benzoyl. ಅದಕ್ಕೆ ಇದನ್ನ ಬೆಂಜಾಯಿಲೇಷನ್ ಅಂತ ಕರಿತೀವಿ. ನೋಡಿ ಮಿಥೈಲ್ ಅಮೈನ್ ರಿಯಾಕ್ಟ್ ವಿತ್ C6H5COCl. ಪ್ರಾಡಕ್ಟ್ ಬರೆಯೋ ಸೇಮ್, EH ತೆಗಿರಿ, Cl ತೆಗಿರಿ, ಹೋಗ್ಬಿಡ್ತು. ಉಳಿದಿದ್ದೇನು, CS3 NH C ಡಬಲ್ ಬಾಂಡ್ O C6H5 ಅಷ್ಟೇ. ನೋಡಿ CS3 NH CO C6H5 ಪ್ಲಸ್ HCl. ವೆರಿ ಸಿಂಪಲ್, ಏನು ಚೇಂಜ್ ಇಲ್ಲ.
ನಾವೇನ್ ಅನ್ಕೋಬಿಡ್ತೀವಿ ಬೆನ್ಸಿನ್ ರಿಂಗ್ ಬಂದ ತಕ್ಷಣ ಏನೋ ದೊಡ್ಡದೇನೋ ಇದು ಬಂತು ಅಂತ ಹೇಳಿ ಭೂತ ಅಲ್ಲ, ಅದು ಬಹಳ ಸಿಂಪಲ್ ಅದ. ಬೆನ್ಸಿನ್ ಇರ್ಲಿ, ಅದ್ರ ಬದಲಿಗೆ CS3 ಇರ್ಲಿ, C2H5 ಇರ್ಲಿ, ನಮ್ಮ ಬೇಸಿಕ್ ಏನಿದೆಯಲ್ಲ, ಬೇಸಿಕ್ ಲೆವೆಲ್ ಅದು ಚೇಂಜ್ ಆಗಬಾರ್ದು. ಥಿಂಕಿಂಗ್, ದಟ್ ಥಿಂಕಿಂಗ್ ರಿಮೇನ್ ಸೇಮ್. ಅದು ಯಾರು ಬಂದ್ರು ಹೀಗೇನೆ, ಇಷ್ಟೇ. ರಿಮೆಂಬರ್, ಇದೊಂದ್ ರೀತಿ ಹೆಂಗಂತಂದ್ರೆ ಜಸ್ಟ್ ಇಮ್ಯಾಜಿನ್, ನೀವು ಫಾರ್ ದ ಫಸ್ಟ್ ಟೈಮ್ ಅಡಿಗೆ ಮಾಡೋದು ಕಲ್ತೀರಿ. ಓಕೆ, ಸೊ ಫಾರ್ ದ ಫಸ್ಟ್ ಟೈಮ್ ನೀವು ಅಡಿಗೆ ಮಾಡೋದು ಕಲ್ತ್ಬಿಟ್ರಿ. ಏನ್ ಮಾಡೋದು ಕಲ್ತ್ರಿ? ಮನೆಯೊಳಗೆ ಪಲಾವ್ ಮಾಡೋದು ಕಲ್ಸ್ಬಿಟ್ರಿ. ನಿಮ್ಮಮ್ಮ ಎಷ್ಟು ಮಂದಿ ಕಲ್ಸಿದ್ರು? 2 ಮಂದಿಗೆ ಹೆಂಗ್ ಮಾಡೋದು ಅಂತ ಕಲ್ಸಿದ್ರು. 2 ಮಂದಿಗೆ ಹೆಂಗ್ ಮಾಡೋದು ಅಂತ ಕಲ್ಸಿದ್ರು. ಸೊ ಈಗ ನಿಮ್ಮ ಅಮ್ಮ ಎಲ್ಲೋ ಊರಿಗೆ ಹೋಗ್ಬಿಟ್ಟಾರ, ಅವಾಗ 5 ಮಂದಿ ಬಂದ್ಬಿಡ್ತಾರೆ ಊಟಕ್ಕಂತೇಳಿ. ಸೊ ಅಮ್ಮನಿಗೆ ಫೋನ್ ಮಾಡಿ ಕೇಳ್ತೀರಿ, ಊಟಕ್ಕೆ ಬಂದ್ಬಿಟ್ರೆ ಏನ್ ಮಾಡ್ಬೇಕಂತೇಳಿ. ಅಮ್ಮ ಹೇಳ್ತಾರೆ, ಅವತ್ತು ಕಲ್ಸಿದ್ನಲ್ವಾ ಪಲಾವ್ ಮಾಡಂತೇಳಿ. ಸೊ ಅವಾಗ ನೀವು ಕಾಮನ್ ಸೆನ್ಸ್ ಏನ್ ಥಿಂಕ್ ಮಾಡ್ಬೇಕು? ಅಮ್ಮ ಹೇಳಿದ್ದು 2 ಜನರಿಗೆ ಏನ್ ಕಲ್ಸಿದಾಳೆ, ಎಷ್ಟೆಷ್ಟು ಮಸಾಲ ಹಾಕ್ಬೇಕು, ಎಷ್ಟೆಷ್ಟು ರೈಸ್ ಹಾಕ್ಬೇಕು, ಎಷ್ಟು ನೀರ್ ಹಾಕ್ಬೇಕು ಅಂತೇಳಿ ಅಮ್ಮ ಹೇಳಿದಾಳೆ. ಎಷ್ಟು ಜನರಿಗೆ? 2 ಜನರಿಗೆ. ಕಾಮನ್ ಸೆನ್ಸ್ ಏನೀಗ 5 ಜನರಿಗೆ ಮಾಡ್ಬೇಕು. ಆ 2 ಜನರಿಗೆ ಇಷ್ಟ ಆದ್ರೆ 5 ಜನರಿಗೆ ಎಷ್ಟು ಹಾಕ್ಬೇಕು, ಏನ್ ಹಾಕ್ಬೇಕು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಅಂದ್ರೆ 2 ಕಪ್ ರೈಸ್ ಹಾಕ್ಬೇಕು ಇಬ್ರಿಗೆ ಅಂತಂದ್ರೆ 5 ಜನ ಬರ್ಲಿಕ್ಕೆ 5 ಕಪ್ ಹಾಕ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಹೊಸದೇನ್ ಕಲ್ತಿಲ್ಲ ನೀವು ಇಲ್ಲಿ. ಅಪ್ಲಿಕೇಶನ್ ಆಫ್ ದ ಬೇಸಿಕ್ಸ್ ವಾಟ್ ಯು ಹ್ಯಾವ್ ಲರ್ನ್ಡ್, ದಟ್ ಈಸ್ ಅಪ್ಲಿಕೇಶನ್. ಇಲ್ಲಿ ಆದ್ರೂ ಅಷ್ಟೇ, ನಾ ಏನ್ ಹೇಳಿದೀನಿ, R ಗ್ರೂಪ್ ತಗೋರಿ, RNS2 ತಗೋರಿ. RNS2 ತಗೊಂಡು ಇಲ್ಲಿ RCOCl ಇರ್ತದೆ. ಏನ್ ಮಾಡ್ಬೇಕು? H ತೆಗೆದು Cl ತೆಗೆದು HCl ಮಾಡಿ, ಉಳಿಯೋದೇನು? COR. ಇಷ್ಟು ಕಲ್ತ ಮೇಲೆ ನಿಮ್ಗೆ ಯಾವ ರಿಯಾಕ್ಷನ್ ಕೇಳಿದ್ರು ಬರೆಯೋದಕ್ಕೆ ಬರಬೇಕು. ಇದು ಬೇಸಿಕ್ ಅಪ್ಲಿಕೇಶನ್ ಅಂತ ಕರಿತೀವಿ ನಾವು. ಬೇಸಿಕ್ಸ್ ಅನ್ನ ಅಪ್ಲಿಕೇಶನ್ ಮಾಡೋದು ಹೇಗೆ ಅಂತೇಳಿ. ನೀವೇನಾದ್ರೂ ಬೆಂಜಾಯಿಲೇಷನ್ ಸಪರೇಟು, R ಗ್ರೂಪ್ ಅಂದ್ರೆ CS3 ಸಪರೇಟು, C2H5 ಸಪರೇಟು, C6H5 ಸಪರೇಟ್ ಅಂತ ಟ್ರೀಟ್ ಮಾಡ್ತಾ ಹೋದ್ರೆ ಅದು ಹೆವಿ ಆಗ್ತಾ ಹೋಗ್ತದೆ ನಿಮಗೆ. ಯಾಕಂದ್ರೆ ಬೇರೆ ಬೇರೆ ಆಯ್ತಲ್ಲ. ಬಟ್ ಆಕ್ಚುಲಿ ಎಲ್ಲ ಬೇರೆ ಅಲ್ಲ, ಎಲ್ಲ ಒಂದೇ. ಆ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿಕಮ್ ವೆರಿ ಸಿಂಪಲ್. ರಿಮೆಂಬರ್ ದಟ್. ಸೊ ವೆರಿ ಇಂಪಾರ್ಟೆಂಟ್ ನೋಟ್ ದಟ್ ಟರ್ಷರಿ ಅಮೈನ್ ಡಸ್ ನಾಟ್ ಅಂಡರ್ಗೋ ದಿಸ್ ರಿಯಾಕ್ಷನ್. ನೋಡಿ, ವೆರಿ ಸಿಂಪಲ್. ಟರ್ಷರಿ ಅಮೈನ್ ಯಾಕೆ ಅಂಡರ್ಗೋ ಆಗುದಿಲ್ಲ? ಯಾಕಂದ್ರೆ ಟರ್ಷರಿ ಅಮೈನ್ ಒಳಗೆ ಎಚ್ ಇರೋದಿಲ್ಲ. ನೋಡಿ, RR ನಮಗೆ ಮಿನಿಮಮ್ 1 HR ಬೇಕಾಗಿಲ್ಲ ರಿಯಾಕ್ಟ್ ಆಗೋದಕ್ಕೆ. ಯಾಕಂದ್ರೆ ಆ H ಇಲ್ಲಿ ಹೋಗಿ CL ಸೇರ್ಕೊಂಡು HCl ಆಗ್ಬೇಕಲ್ಲ. 1 ಹೈಡ್ರೋಜನ್ ಇಲ್ಲ ನೋಡಿ, ಹೈಡ್ರೋಜನ್ ಆಟಮ್ ಇಲ್ಲ ಅಂದ್ಮೇಲೆ ರಿಯಾಕ್ಷನ್ ಆಗೋದಿಲ್ಲ. ಹೆನ್ಸ್ ದಿಸ್ ಟೆಸ್ಟ್ ಕ್ಯಾನ್ ಬಿ ಯೂಸ್ ಟು ಡಿಫರೆನ್ಶಿಯೇಟ್ ಪ್ರೈಮರಿ ಸೆಕೆಂಡರಿನ ಟರ್ಷರಿ ಜೊತೆ ಡಿಫರೆನ್ಶಿಯೇಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು. ಗೊತ್ತಿರಲಿ, ಬೆಂಜಾಯಿಲೇಷನ್ ಇರ್ಬೋದು, ಅಸೈಲೇಷನ್ ಇರ್ಬೋದು, ಯಾವ್ದಾದ್ರು ಇರಲಿ. ಅಸೈಲೇಷನ್ ಇರ್ಬೋದು ಅಂದ್ರೆ ಎಸಿಟೈಲೇಷನ್ ಇರ್ಬೋದು, ಬೆಂಜಾಯಿಲೇಷನ್ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಸೊ ನೋ ಹೈಡ್ರೋಜನ್ ಪ್ರೆಸೆಂಟ್ ಇನ್ ದಿ ಟರ್ಷರಿ ಅಮೈನ್, ಹೆನ್ಸ್ ಇಟ್ ಕೆನಾಟ್ ಅಂಡರ್ಗೋ ದಿಸ್ ರಿಯಾಕ್ಷನ್. 1 ಮಾರ್ಕ್ಸ್ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಇಸ್ ನಾಟ್ ದೇರ್ ಇನ್ ದಟ್ NCERT ಕೇಳೋದಿಲ್ಲ, ಬೋರ್ಡ್ ಅಲ್ಲಿ ಕೇಳೋದಿಲ್ಲ. ಈ ರಿಯಾಕ್ಷನ್ ಏನಿದೆಯಲ್ಲ, ಈ ಬೆಂಜಾಯಿಲೇಷನ್ ರಿಯಾಕ್ಷನ್ ಏನಿದೆಯಲ್ಲ, ಇದನ್ನ ನಾವು ಸ್ಕಾಟನ್ ಬೌಮನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಇದು ಕೂಡ ನೇಮ್ ರಿಯಾಕ್ಷನ್ ಅಂತ ಅರ್ಥ ಅಷ್ಟೇ. ಸ್ಕಾಟನ್ ಬೌಮನ್ ರಿಯಾಕ್ಷನ್ ಅಂತ ಕರಿತೀವಿ, ನೇಮ್ ರಿಯಾಕ್ಷನ್ ಅಂತ ಅರ್ಥ. ಇದ್ರ ಬಗ್ಗೆ ನಾನು ನೋಟ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ, ನೋಟ್ ಅಂತೇಳಿ. ಬಟ್ ಅದು ಬೋರ್ಡ್ ಎಕ್ಸಾಮ್ ಕೇಳೋದಿಲ್ಲ. ಬಟ್ ರಿಮೆಂಬರ್ ದಟ್ ದಿಸ್ ಕಂಪ್ಲೀಟ್ಸ್ ಅಸೈಲೇಷನ್ ಅಂಡ್ ಅಲ್ಕೈಲೇಷನ್ ರಿಯಾಕ್ಷನ್. ಸೊ ಮುಂದಿನ ಕ್ಲಾಸ್ ಒಳಗೆ ಕಾರ್ಬೈಲ್ ಅಮೈನ್ ಟೆಸ್ಟ್ ಅನ್ನ ಡಿಸ್ಕಸ್ ಮಾಡೋಣಂತೆ. ವಿಲ್ ಫಿನಿಶ್ ದಿಸ್ ಕ್ಲಾಸ್ ಹಿಯರ್ ಇಟ್ಸೆಲ್ಫ್.